ಎಲ್ರಿಗೂ ನಮಸ್ಕಾರ. ನನ್ನ ಜೊತೆ ಪೊನ್ನಾಚಿ ಎಂಬ ಗ್ರಾಮದ 7 ಜನ ಕತೆಗಾರರಿದ್ದಾರೆ. ಪೊನ್ನಾಚಿ ಅಂದರೆ ನಾವು ಕೊಳ್ಳೇಗಾಲದಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಸಿಗುತ್ತೆ. ಇಂಗ್ಲೀಷಲ್ಲಿ ಹ್ಯಾಮ್ಲೆಟ್ ಅಂತ ಕರೀತಾರೆ. ಅಂದರೆ ಕಡಿಮೆ ಜನಸಂಖ್ಯೆಯ ಬೆಟ್ಟ ಗುಡ್ಡಗಳ ನಡುವೆ ಇರುವಂತಹ ಒಂದು ಊರು. ಪೊನ್ನಾಚಿ ತುಂಬ ವಿಷಯಗಳಿಗೆ ಫೇಮಸ್ಸು. ಒಂದು, ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗುವುದ 77 ಮಲೆಗಳ ಒಡೆಯ ಅಂತ ಹೇಳ್ತೀವಿ ನಾವು. ಅಂಥ 77 ಮಲೆಗಳಲ್ಲಿ ಒಂದು ಮಲೆ ಪೊನ್ನುಮಲೆ ಅಂತ. ಆ ಪೊನ್ನುಮಲೆಯ ಪಕ್ಕದಲ್ಲಿರುವ ಊರು ಮಲೆಮಹದೇಶ್ವರ ಸ್ವಾಮಿಗೆಗಾಗಿ ಅದು ಪ್ರಸಿದ್ಧ. ಎರಡನೇದು, ವೀರಪ್ಪನ್ ಓಡಾಡ್ತಾ ಇದ್ದಂತಹ ಜಾಗ, ವೀರಪ್ಪನಿಗಾಗಿ ಪ್ರಸಿದ್ಧ. ಅದಾದಮೇಲೆ ಈಗ ನಮ್ಮ 7 ಜನ ಕತೆಗಾರರಿಗಾಗಿ ಪ್ರಸಿದ್ಧ ಈ ಊರು. ನನಗೆ ನಿಮಗೆ ಎಷ್ಟು ಈ ಥರದ ಊರುಗಳು ನೆನಪಿದೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಕರ್ನಾಟಕದಲ್ಲಿ ಈ ಥರ ಒಂದೇ ಊರಿಂದ ಇಷ್ಟೊಂದು ಜನ ಕತೆಗಾರರು, ಬರಹಗಾರರು ಬಹಳ ಅಪರೂಪ. ಚೊಕ್ಕಾಡಿ ಅಂತ ಒಂದು ಊರಿದೆ, ಸುಳ್ಯದ ಹತ್ರ, ಪುತ್ತೂರು ಸುಳ್ಯದ ಹತ್ರ. ಅಲ್ಲಿಂದ ಭಾಳಷ್ಟು ಜನ ಬರಹಗಾರರು ಒಂದೇ ಊರಿಂದ, ಸಣ್ಣ ಊರಿಂದ. ಅಲ್ಲಿ ಒಂದು ಸುಮನಸ ವಿಚಾರ ವೇದಿಕೆ ಅಂತ ಇತ್ತು. ಲಂಕೇಶರ ನನ್ನ ತಂಗಿಗೊಂದು ಗಂಡು ಕೊಡಿ ಮತ್ತು ಅಲೆಗಳು, ಆ ಥರದ ಮೊದಲು ಲಂಕೇಶರ ನಾಟಕಗಳನ್ನು ಪ್ರಕಟ ಮಾಡಿರೋದು ಅಲ್ಲಿ ಸುಮನಸ ವಿಚಾರ ವೇದಿಕೆ ಅಂತ. ಸುಬ್ರಾಯ ಚೊಕ್ಕಾಡಿ, ಆಮೇಲೆ GS ಸುಬ್ರಡ್ಕ, ಆಮೇಲೆ ನಮ್ಮ SR ವಿಜಯಶಂಕರ್, ಸುರೇಶ್ ಕಂಜರ್ಪಣೆ, ಆ ಥರ ಬಹಳಷ್ಟು ಜನ ಚೊಕ್ಕಾಡಿ ಅನ್ನುವ ಹೆಸರು ಇಟ್ಕೊಳ್ಳೋದಿದ್ರು ಆ ಊರಿನ ಮಂದಿ. ನಾನು ಯಾಕೆ ಈ 7 ಜನರ ಜೊತೆ ಒಂದು ಪುಟ್ಟ ಊರಿನ, ಯಾರಿಗೂ ಗೊತ್ತಿಲ್ಲದ ಒಂದು ಅಜ್ಞಾತ ಊರಿನ ಇಷ್ಟು ಮಂದಿ ಬರಹಗಾರರ ಬಗ್ಗೆ ಮಾತಾಡೋಣ ಅಂತ ಯಾಕೆ ನಾನು ಇಷ್ಟಪಟ್ಟೆ ಅಂತಂದರೆ, ಸಾಹಿತ್ಯ ಅನ್ನೋದು ಯಾವತ್ತೂ ಕೂಡ ಒಂದು ಅಂತಾರಾಷ್ಟ್ರೀಯ ವಿಷಯ ಅಲ್ಲ. ಬರಹ ಕೂಡ ಅಂತಾರಾಷ್ಟ್ರೀಯ ವಿಷಯ ಅಲ್ಲ. ಅದು ತೊಡಗೋದು ಯಾವುದೋ ಒಂದು ಪುಟ್ಟ ಕೋಣೆಯಲ್ಲಿ, ಒಂದು ಪುಟ್ಟ ಕಿಟಕಿಯ ಎದುರು, ಒಂದು ಸಣ್ಣ ಓಣಿಯಲ್ಲಿ, ಒಂದು ಸಣ್ಣ ದಾರಿಯ ತಿರುವಿನಲ್ಲಿ, ಒಂದು ಊರಿನ ಚಾವಡಿಯಲ್ಲಿ, ಮಾರಮ್ಮನ ಗುಡಿಯಲ್ಲಿ, ಅಥವಾ ಆ ಊರಿನಲ್ಲಿ, ಆ ಊರಿನ ಪಕ್ಕದ ಬೆಟ್ಟದಲ್ಲಿ ದೊಡ್ಡ ದೊಡ್ಡ ಮಹಾಕೃತಿಗಳೆಲ್ಲ ಸಂಭವ ಆಗೋದು. ನೀವು ಮಲೆಗಳಲ್ಲಿ ಮದುಮಳ ಆಗಲಿ, ಅಥವಾ ವಾರ್ ಆ್ಯಂಡ್ ಪೀಸ್ ಆಗಲಿ, ಅಥವಾ ಬಹಳ ದೊಡ್ಡ ದೊಡ್ಡ ಸಾಹಿತ್ಯ ಕೃತಿಗಳು ಬರೋದು ಈ ಥರ ಪುಟ್ಟ ಪುಟ್ಟ ಜಾಗಗಳಿಂದ. ಆದರೆ ತಮಾಷೆಯ ಸಂಗತಿ ಇತ್ತಂದರೆ, ನಮ್ಮ ಇತ್ತೀಚಿನ ಲೇಖಕರು, ಬರಹಗಾರರು ಅಂತಾರಾಷ್ಟ್ರೀಯ ಫಾರ್ಮುಲಾ ಇಟ್ಕೊಂಡು, TV ನ್ಯೂಸ್ ಇಟ್ಕೊಂಡು, ಜಾಗತಿಕ ಚಾನೆಲ್ಗಳನ್ನು ಇಟ್ಕೊಂಡು ಕತೆ ಬರೆದು ಈ ಥರ ಫಾರ್ಮುಲಾ ಕತೆಗಳನ್ನು ಬರೆದ್ರೆ ನಾವು ಬಹಳ ಒಳ್ಳೆಯ ಕತೆಗಾರರು ಆಗ್ಬೋದು ಅಂತ ಒಂದು ಭ್ರಮೆಯಲ್ಲಿದ್ದಾರೆ. ಆದರೆ ಅಲ್ಲ, ಭ್ರಮೆ ಅದು. ನಿಜವಾದ ಕತೆ ಹುಟ್ಟುವುದು ಒಂದು ಊರಿನಿಂದ ಅಂತ ಇಷ್ಟೊಂದು ಮಂದಿ ಕತೆಗಾರರು. ನನ್ನ ಜೊತೆ PH ಶಿವಕುಮಾರ್ ಇವರು ಗೂಳಿಮದ್ದು ಅಂತ ಒಂದು ಕಾದಂಬರಿ ಬರೆದು ರೆಡಿ ಮಾಡ್ತಾ ಇದ್ದಾರೆ. ಆ ಗೂಳಿಮದ್ದು ಬಹಳ ಸ್ವಾರಸ್ಯಕರವಾಗಿದೆ. ಅದರ ಬಗ್ಗೆ ಅವರು ಮಾತಾಡ್ತಾರೆ. ಈ ಗೂಳಿಮದ್ದು ಏನು ಅಂತಂದೆ, ಆ ಗೂಳಿಮದ್ದು ತಯಾರು ಮಾಡೋನ ನಾನು ಕೂಡ ಹೋಗಿ ನೋಡ್ಕೊಂಬಂದಿದ್ದೀನಿ, ಗೂಳಿಮದ್ದು ಅಂತ. PH ಶಿವಕುಮಾರ್ ಅವರು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ, ಶಿವಕುಮಾರ್ ಅವರು. ಆಮೇಲೆ ಸೋಮಶೇಖರ್ ಅವರ ವಿಶೇಷ ಏನಂತಂದರೆ, ಇಷ್ಟು ಮಂದಿ ಇಲ್ಲಿರುವ 6 ಜನರಿಗೆ ಅವರು ಮೇಷ್ಟ್ರು. ಸೋಮಶೇಖರ್ ಅಷ್ಟು ಜನರ ಮೇಷ್ಟ್ರು. ಸೊ ವಿದ್ಯಾರ್ಥಿಗಳಿದ್ದಾಗಲೇ ಇವರಲ್ಲಿ ಯಾವ ಥರದ ಕತೆಗಾರನ ಕಾಣ್ತಾ ಇದ್ರು ಇವ್ರ ಹತ್ರ ನಾವು ಪ್ರಶ್ನೆ ಕೇಳ್ಬೋದು. ಸೋಮಶೇಖರ್ ಮತ್ತು ಚೇತನ್ ಪೊನ್ನಾಚಿ, ಇವ್ರದ್ದು ಪುಟ್ಟ ಮಲ್ಲಪ್ಪನ ಪ್ರೇಯಸಿ ಅಂತ ಒಂದು ಕತೆ ಇದೆ. ಅದು ಕಥೆಯಲ್ಲಿ ಏನೋ ಒಂದು ಬರೆದಿದ್ದಾರೆ. ಅದು ನಿಜವಾದ ಕತೆ ಏನು ಅಂತ ಕೇಳಿದ್ರೆ ಅದಕ್ಕೆ ಇನ್ನೊಂದು ಕಥೆನೇ ಅವ್ರು ನಮ್ಮ ಜೊತೆ ಹೇಳ್ಬೋದು, ನಮ್ಮ ಚೇತನ್ ಪೊನ್ನಾಚಿ ಅವರು. ಆಮೇಲೆ ಸ್ವಾಮಿ ಪೊನ್ನಾಚಿ ಅಂತೂ ಲಿಜೆಂಡ್. ಧೂಪದ ಮಕ್ಕಳು ಕಥಾ ಸಂಕಲನ, ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಲೇಖಕ ಪ್ರಶಸ್ತಿಯನ್ನು ಪಡೆದವರು. ನನ್ನ ಕಾಲೆಳೆಯೋದ್ರಲ್ಲೂ ಭಾಳ ಫೇಮಸ್ ಅವರು ಸ್ವಾಮಿ ಪೊನ್ನಾಚಿ. ಅವರು ಕೂಡ ಇಲ್ಲಿದ್ದಾರೆ. ಆಮೇಲೆ
ಸತೀಶ್ ಪೊನ್ನಾಚಿ ಅವರ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ಕಥೆಗಳಿದೆ, ಆದರೆ ಅವರು ನಾಟಕಕಾರ, ಬೇಸಿಕಲಿ ನಾಟಕಕಾರ. ಆಮೇಲೆ ಪ್ರಕಾಶ್ ಪುಟ್ಟಪ್ಪ ಅವರು ಎಲ್ಲ ಪೊನ್ನಾಚಿ ಅಂತ ಯಾರು ಯಾವ ಪೊನ್ನಾಚಿ ಅಂತ ಕನ್ಫ್ಯೂಸ್ ಮಾಡ್ಕೋತಾರೆ ಅಂತೇಳಿ ಅವರ ಹೆಸರನ್ನು ಪ್ರಕಾಶ್ ಪೊನ್ನಾಚಿಯಿಂದ ಪ್ರಕಾಶ್ ಪುಟ್ಟಪ್ಪ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ. ಪ್ರಕಾಶ್ ಪುಟ್ಟಪ್ಪ, ಆದರೆ ನಾವೆಲ್ಲ ಅವ್ರನ್ನ ಪ್ರಕಾಶ್ ಪೊನ್ನಾಚಿ ಅಂತಲೇ ಕರೆಯೋದು. ಪ್ರಕಾಶ್ ಅಲ್ಲಿದ್ದಾರೆ, ಅವರು ಕೂಡ ಮೇಷ್ಟ್ರು. ಆಮೇಲೆ ಮಹಾದೇವ ಪೊನ್ನಾಚಿ ಬಹಳ ಸಂಕೋಚದ, ಯಾರ ಜೊತೆ ಹೆಚ್ಚು ಮಾತನಾಡದ, ಆಮೇಲೆ ಕಿರುಚಿತ್ರಗಳನ್ನೆಲ್ಲ ಮಾಡುವಂಥ ಪ್ರಕಾಶ್ ಅವರು ಕೂಡ ಅದೇ ಊರವರು. ಕಾಣದೆ ಉಳಿದ ಮೌನವೇ ನೀನು ಅನ್ನೋದು ಅವ್ರದ್ದೊಂದು ಕಥೆಯ ಹೆಸರು ನೋಡಿ, ಕಾವ್ಯ ಅದು, ಆದರೆ ಕಥೆಯ ಹೆಸರು. ಈ ಊರಿನ ಕಥೆಯನ್ನು ಈ ಊರಿನ ಪೊನ್ನಾಚಿ ಅಂದರೆ ಏನು ಅಂತ ಶುರು ಮಾಡೋಣ. ಸೋಮಶೇಖರ್ ಅಂದರೆ ಎಲ್ಲರದು ಮೇಷ್ಟ್ರು. ಈ ಊರಿನ ಕತೆ ಮತ್ತು ಇಷ್ಟು ಜನ ಶಿಷ್ಯಂದ್ರ ಕಥೆಯನ್ನು ಅವರೇ ಹೇಳ್ತಾರೆ, ನೋಡೋಣ. ಸೋಮಶೇಖರ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ ಸರ್. ನಮ್ಮ ಊರಿನ ಇತಿಹಾಸ ಕೇಳಿದರೆ ಪೊನ್ನಾಚಿ ಅನ್ನೋದು ಏನು ಅಂತ ಕೇಳ್ತೀರಿ ಸರ್. ನಮಗೆ ತಿಳಿದ ಮಟ್ಟಿಗೆ ಮಹದೇಶ್ವರ ಬೆಟ್ಟದ ಸುತ್ತಮುತ್ತ ಒಟ್ಟು 77 ಮಲೆಗಳಿವೆ ಅಂತ ಕೇಳಿದ್ದೀವಿ. ಅದರಲ್ಲಿ ಒಂದು ನಮ್ಮ ಊರಿನ, ಅದು ಕೂಡ ಬೆಟ್ಟಗುಡ್ಡ, ಅದರಿಂದ ಅದು ಪೊನ್ನುಮಲೈ ಅಂತ ಅದಕ್ಕೆ ಹೆಸರು. ಈ ಪೊನ್ನುಮಲೈ ಅನ್ನುವಂಥದ್ದು ಮುಂದೆ ಪೊನ್ನಾಚಿ ಆಗಿ ರೂಪುಗೊಂಡಿದೆ. ಇಲ್ಲಿನ ಜನ ಇಲ್ಲಿ ಹೇಗೆ ಪೊನ್ನಾಚಿಗೆ ಬಂದರು ಅಂದರೆ, ಒಂದು ಮಹದೇಶ್ವರ ಕಾಲದ ಒಂದು ಇತಿಹಾಸ ಇದೆ. ಮಹದೇಶ್ವರರು ಬಂದು 14ನೇ ಶತಮಾನದಲ್ಲಿದ್ದವರು. ಮಹದೇಶ್ವರರ ಕಾಲದಲ್ಲಿ ಆಲಂಬಾಡಿ ಅಂತಿದೆ, ಅಲ್ಲಿ ಜುಂಜೇಗೌಡರು ಅಂತ ಪಾಳೆಗಾರರಿದ್ದರು. ಅದು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರಿ. ಆ ಪಾಳೆಗಾರರಿದ್ದರು. ಅಲ್ಲಿ ಸಾಮಾನ್ಯವಾಗಿ ನಮ್ಮ ಈ ಪೊನ್ನಾಚಿಯಲ್ಲಿ ಏನು ಜನ ಇದ್ದಾರೆ ಅವರೆಲ್ಲ ಆಲಂಬಾಡಿಯಲ್ಲಿ ವಾಸವಾಗಿದ್ದರು ಅನ್ನುವಂಥದ್ದು ಇತಿಹಾಸ. ಅಲ್ಲಿಗೆ ಕೊಂಗರಸ ಅನ್ನುವಂಥವರು ದಂಡೆತ್ತಿ ಬರ್ತಾನೆ ಅಲ್ಲಿಗೆ. ಆಗ ಜನ ಅಲ್ಲಿಂದ ಭಯಭೀತಗೊಂಡು ಅವರು ಕಾಡಲ್ಲಿ ಎಲ್ಲ ಬಂದು ಬಂದುಬಿಡ್ತಾರೆ. ಬಂದು ಈ ಕಡೆ ಒಂದು ಕಾಡಿನ ಮಧ್ಯೆ ಅವರಿಗೆ ಅನುಕೂಲ ಆಗೋ ಕಡೆ ನೆಲೆಸ್ತಾರೆ. ಅಲ್ಲಿ ಪೊನ್ನಾಚಿ ಆಗಿದೆ ಅಂತ. ಏಕೆ ಅಂದರೆ ಇವತ್ತಿಗೂ ಕೂಡ ನಮ್ಮ ಪೊನ್ನಾಚಿಯಲ್ಲಿ ಇರತಕ್ಕಂತಹ ಒಂದು ಮಠ ಏನಿದೆ ಅದಕ್ಕೆ ಆಲಂಬಾಡಿ ಮಠ ಅಂತಲೇ ಕರಿತೀವಿ. ಅಲ್ಲಿ ಬರುವಂತಹ ಸ್ವಾಮೀಜಿಗಳನ್ನು ಆಲಂಬಾಡಿ ಮಠಾಧ್ಯಕ್ಷರು ಅಂತಲೇ ನಾವು ನೇಮಕ ಮಾಡ್ತೀವಿ. ಹಾಗಾಗಿ ಆಲಂಬಾಡಿಯಲ್ಲಿ ಅಲ್ಲೊಂದು ಮಠ ಇತ್ತು. ಈಗ ಇಲ್ಲಿ ಆಲಂಬಾಡಿ ಮಠ ಅಂತ ನಮಗೆ ಬರ್ತಾ ಇರೋದ್ರಿಂದ ಪೊನ್ನಾಚಿಯ ಜನ ಎಲ್ಲ ಸಾಮಾನ್ಯವಾಗಿ ಅಲ್ಲಿಂದ ಆಲಂಬಾಡಿಯಿಂದ ಗುಳೆ ಬಂದವರು ಅನ್ನುವಂಥದ್ದು ಒಂದು ಪ್ರತೀತಿ ಇದೆ ಸರ್. ಆಮೇಲೆ ಇನ್ನೊಂದು ವಿಶೇಷ ಏನಂತಂದರೆ, ಪೊನ್ನಾಚಿಯಲ್ಲಿ ದೂರದ ಊರಿಂದ ಹೆಣ್ಣು ಕೊಡೋದು, ಹೆಣ್ಣು ಕೊಡೋದು, ಗಂಡು ತರೋದು, ಈ ಥರದ್ದೆಲ್ಲ ಇರಲಿಲ್ಲ. ಆ ಊರಲ್ಲೇ ಆಗಬೇಕಿತ್ತು. ಹಂಗಾಗಿ ಇವರೆಲ್ಲ ಒಬ್ರಿಗೊಬ್ರು ಚಿಕ್ಕಪ್ಪ ಆಗಬೇಕು, ಮಾವ ಆಗಬೇಕು, ಎಲ್ಲ. ಅದು ಕೂಡ ಕನ್ನಡ ಸಾಹಿತ್ಯದಲ್ಲಿ ಅದು ಕೂಡ ಬಹಳ ಹತ್ತಿರದ ನೆಂಟರುಗಳು ಕೂಡ ಕತೆಗಾರರಾಗಿರೋದು ಬಹಳ ದೊಡ್ಡ ವಿಶೇಷ ಈ ಊರಿಂದು. ಆಮೇಲೆ ಇವರು ಒಂದು ಕತೆ ಹೇಳಿದ್ರು. ಇನ್ನೊಂದು ಅದರ ಪಕ್ಕ ಬೇಡಗಂಪಣರ ಒಂದು ಊರಿದೆ. ಈ ಪೊನ್ನಾಚಿಯ ಪಕ್ಕದಲ್ಲೇ ಬೇಡಗಂಪಣರ ಊರು. ಯಾವ ಊರದು? ಮಹದೇಶ್ವರ ಬೆಟ್ಟದ ಪಕ್ಕ. ಅಲ್ಲಿ ಇನ್ನೊಂದು ಕತೆ ಇದೆ. ತಮಿಳು ಆ ಕಡೆಯಿಂದ ಬಂದ ರಾಜನೊಬ್ಬ ಇಲ್ಲಿನ ಆ ಊರಿನ ಒಬ್ಬಳು ಹುಡುಗಿಯನ್ನು ಕಂಡು ಇಷ್ಟಪಟ್ಟು, ಅವಳು ಮದುವೆ ಆಗಲೇಬೇಕು, ನಾಳೆ ಎಲ್ಲ ರೆಡಿಯಾಗಿರು, ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಅವನು ಹೊರಟೋಗ್ತಾನೆ. ಇಲ್ಲದಿದ್ದರೆ ಇಡೀ ಊರೇ ನಾಶ ಆಗುತ್ತೆ ಅಂತ. ಆಗ ಆ ಹೆಣ್ಣು ಮಗಳನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಇವರೇ ಹೋಗಿ ಆ ರಾಜನ ಜೊತೆ ಯುದ್ಧ ಮಾಡಿ ಗೆದ್ದ ಕಥೆನೂ ಕೂಡ ಇದೆ ಇವರು ಊರು ಪಕ್ಕದಲ್ಲಿ. ಬಹುಶಃ ಈ ಕಥೆಗಳೆಲ್ಲ ನೆಕ್ಸ್ಟು ನೀವು ಮೇಷ್ಟ್ರು, ನಿಮ್ಮ ಕಾದಂಬರಿಯಲ್ಲಿ ಇದೆಲ್ಲ ಬರುತ್ತೆ ಅಂತ ಕಾಣುತ್ತೆ. ಈಗ ನೀವು ಮೇಷ್ಟ್ರು, ಇವರೆಲ್ಲ ನಿಮ್ಮ ಶಿಷ್ಯಂದ್ರ ಜೊತೆಗೆ ನೆಂಟರು ಹುಡುಗರು. ಇವರಲ್ಲಿ ಆ ಸಣ್ಣ ಪ್ರಾಯದಲ್ಲೇ ಯಾವ ಥರದ ಕತೆಗಾರನ ಕಾಣ್ತಾ ಇದ್ದೀರಾ ಅಥವಾ ತುಂಟ್ರನ್ನು ಕಾಣ್ತಾ ಇದ್ದೀರಾ? ನೀವು ಏನು ಕಾಣ್ತಾ ಇದ್ದೀರಿ ಹೇಳಿ. ಒಬ್ಬೊಬ್ಬರದೇ ಸ್ವಭಾವ ವೈಶಿಷ್ಟ್ಯ ಹೇಳಿ ನೋಡೋಣ. ಸ್ವಾಮಿಯಿಂದಲೇ ಶುರು ಮಾಡಿ. ಸ್ವಾಮಿ ಪೊನ್ನಾಚಿ ಅವರ ಹೆಸರು ಮಹದೇವ ಸ್ವಾಮಿ ಅವರ ಹೆಸರು. ಸ್ವಾಮಿ ಪೊನ್ನಾಚಿ ಅವ್ರದ್ದು ಕಾವ್ಯನಾಮ. ಸರ್, ನಾವು ಮಾಮೂಲಿ ಆಗ ಮಕ್ಕಳು ಹೇಗಿರ್ತಿದ್ರು, ಎಲ್ಲ ಮಕ್ಕಳು ಹೇಗಿರ್ತಿದ್ರು ಹಾಗೆ ಇರ್ತಿದ್ರು ನಾರ್ಮಲ್ಲಾಗಿ. ಇವರಲ್ಲಿ ಆ ಕಾಲ ಬರೆಯೋರು ಅಬ್ನಾರ್ಮಲ್ ಅಂತ ಹೇಳ್ತೀರ? ಇಲ್ಲ, ನಾರ್ಮಲ್ಲಾಗಿ ಎಲ್ಲ ಮಕ್ಕಳು ಹೇಗೆ ಓದಬೇಕಾದ್ರೆ ಹೇಗಿರ್ತಿದ್ರು ಹಾಗೆ ಇರ್ತಿದ್ರು. ನಾನು ಅವರಲ್ಲಿ ಆಗ ಇವರ ಪ್ರತಿಭೆಗಳನ್ನೇನು ಗುರುತಿಸಿಲ್ಲ. ನಾನು ಸಾಮಾನ್ಯವಾಗಿ ಮಾಮೂಲಿನಂತೆ ಎಲ್ಲ ಮಕ್ಕಳಂತೆ ಓದ್ಕೊಂಡ್ಬರ್ತಾಯಿದ್ರು. ಕೆಲವರು ಮಧ್ಯೆ ಸ್ವಾಮಿ ಪೊನ್ನಾಚಿ ನಂತರ ಬಂದು ಇಷ್ಟೊಂದು ಫೇಮಸ್ ಆಗಿರೋದು ಅದು ನಮಗೆ ಗೊತ್ತಿಲ್ಲ. ಮುಂದೆ ಇವರು ಈ ಮಟ್ಟಕ್ಕೆ ದೊಡ್ಡ ಸಾಹಿತಿ ಆಗ್ತಾರೆ ಅನ್ನೋದು ನಮಗೆ ಯಾವತ್ತೂ ಗೊತ್ತಿಲ್ಲ. ನಾವು ಆಗ ಏನು ಗೆಸ್ ಮಾಡೋಕ್ಕಾಗಿಲ್ಲ ಸರ್. ನಾನು ಅಂದರೆ ಬೆಳೆವ ಸಿರಿ ಮೊಳಕೆಯಲ್ಲೇ ಕಾಣು ಅಂತ ಹೇಳಿ, ಮೊಳಕೆಯಲ್ಲಿ ಏನು ಕಾಣಿಸ್ತಾ ಇರಲಿಲ್ಲ. ಮೊಳಕೆಯಲ್ಲಿ ಕಾಣಿಸಿಲ್ಲ ಅದು.
ನಂತರ ಅದು ಮೊಳಕೆ ಒಡೆದು ಚಿಗುರು ಬಂದ ಮೇಲೇ ಗೊತ್ತಾಗಿರೋದು ಅದು ನನಗೆ. ಎಲ್ಲ ಅಚಾನಕ್ ಬೆಳವಣಿಗೆ ಅದು ಒಂಥರ. ಅವ್ರ ಮೇಲೆ ಯಾವ ಮುಂದೆ ಏನೇನು ಪ್ರಭಾವ ಬೀರೋದು, ಹೇಗೆ ಏನಾಯಿತು ಅನ್ನೋದು ಮುಂದೆ ನನಗೆ ಅದು ಗೊತ್ತಾಗಿದೆ. ಸ್ವಾಮಿ ಪೊನ್ನಾಚಿ ಅವ್ರನ್ನೇ ಸ್ವಾಮಿ, ಈಗ ಕೇಳಿದ್ರೆ ನಿಮ್ಮ ಮೇಷ್ಟ್ರು ನಿಮ್ಮ ಬಗ್ಗೆ ಮಾತಾಡಿದ್ರು, ನಿಮ್ಮ ಶಿಷ್ಯಂದ್ರ ಬಗ್ಗೆ. ಆಮೇಲೆ ಇವರು ಬಹಳ ಚೆನ್ನಾಗಿ ಹಾಡು ಕೂಡ, ಗಾಯಕರು ಅವರೇ ಬರೆದು ಹಾಡ್ತಾರೆ, ಬಹಳ ಚೆನ್ನಾಗಿ ಹಾಡ್ತಾರೆ. ನೋಡಿ, ಸಮಯ ಇದ್ದರೆ ನಮ್ಮ ಮಾತು ಬೋರ್ ಆದಾಗ ನಿಮ್ದೊಂದು ಹಾಡು ಕೂಡ ಇರುತ್ತೆ. ಈಗ ಸ್ವಾಮಿ, ನೀವು ಆ ಊರಲ್ಲಿ ಬರೀಲಿಕ್ಕೆ ಶುರು ಮಾಡಿ ತುಂಬ ಫೇಮಸ್ ಆದವರು ಅಲ್ವಾ? ಆಮೇಲೆ ನಿಮ್ಮ ಇಷ್ಟೊಂದು ನೀವು ಖ್ಯಾತರಾಗಿ, ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಎಲ್ಲ ತಗೊಂಡ್ಮೇಲೆ ಉಳಿದವರಿಗೂ ಕೂಡ ಸ್ಫೂರ್ತಿ ಆದವರು. ಸುಮ್ಮನೆ ಕತೆ ಬರೆದಿಟ್ಕೊಂಡವರು ಅವರ ಪುಸ್ತಕಗಳನ್ನ ಪ್ರಕಟ ಆಗೋ ಥರ ನೀವು ಸ್ಫೂರ್ತಿಯನ್ನು ಕೊಟ್ಟವರು. ಈ ಪೊನ್ನಾಚಿಗೂ ಕತೆಗಾರಿಕೆಗೂ ಏನು ಸಂಬಂಧ? ಅಂದರೆ ನೀವು ಕಥೆಯನ್ನು ಅಲ್ಲಿ ಎಲ್ಲಿ ನಿಮಗೆ ಇದನ್ನು ಬರಿಬಹುದು, ಇದು ಕಥೆಯ ವಸ್ತು, ಇದು ನನ್ನ ಸಾಹಿತ್ಯದಲ್ಲಿ ಬರಬೇಕು ಅಂತ ನಿಮಗೆ ಅನ್ನಿಸ್ತಲ್ಲ? ಯಾವ ವಯಸ್ಸಲ್ಲಿ ಅನ್ನಿಸ್ತು ಅಂತ ಹೇಳಿ? ಅಲ್ಲಿನ ಪರಿಸರ, ಅಲ್ಲಿನ ಮರಗಳು, ಆಮೇಲೆ ನೀವು ಜೇನು ಕುರುಬರ ಜೊತೆ ಅವರು ಜೇನು ಹಿಡಿಯೋದನ್ನು ಬಹಳ ರಸವತ್ತಾಗಿ ಬರೆದಿದ್ದೀರ, ಅಲ್ಲಿ ಹೋಗಿ ನೋಡಿ. ಆ ಥರದ ಘಟನೆಗಳು ಹೇಳಿ. ಇಲ್ಲ, ಇಲ್ಲಿ ನಾನು ಸ್ಫೂರ್ತಿ ಅಲ್ಲ. ನಮ್ಮೂರಿನ ಕತೆಗಾರರಿಗೆ ನಿಜ ಹೇಳಬೇಕು ಅಂದರೆ ನಾನು ಸ್ಫೂರ್ತಿ ಅಲ್ಲ, ನನಗೆ ಅವರು ಸ್ಫೂರ್ತಿ. ಹೇಗೆ ಅಂದರೆ, ನಮ್ಮೂರು ಹೊರ ಜಗತ್ತಿಗೆ ತೆರ್ಕೊಂಡದೇ ಇದ್ದರೂ ಕೂಡ ಆ ಕಾಲದಲ್ಲಿ ಹೊಸ ಹೊಸ ಸಿನಿಮಾಗಳು, ಹೊಸ ಹೊಸ ಹಾಡು. ಒಂದು ಕಾಲದಲ್ಲಿ ಕೊಳ್ಳೇಗಾಲ ತಾಲೂಕು ಅಥವಾ ಚಾಮರಾಜನಗರ ಜಿಲ್ಲೆ ಫಾರಿನ್ ವಿಸ್ಕಿ ಕುಡಿತಾ ಇದ್ದಂತಹ ಊರು ಅಂತ ಯಾವುದಾದ್ರೂ ಇದ್ದರೆ ಅದು ಪೊನ್ನಾಚಿ. ಅದು ಏನಕ್ಕೆ ಅಂತಂದರೆ ಅಲ್ಲಿ ಕರಿಕಲ್ಲು ಬಿಸ್ನೆಸ್ಸು ಭಾಳ ಚೆನ್ನಾಗಿ ನಡೀತಾ ಇತ್ತು. ಒಂದು ವೇಳೆ ಆಗ ನಡೀತಾ ಇರೋ ಥರ ಮುಂದುವರೆದಿದ್ರೆ ಕರಿಕಲ್ ಬಿಸ್ನೆಸ್ಸು, ಇವತ್ತು ಅದು ನಾವ್ಯಾರೂ ಕೂಡ ಕತೆಗಾರರು ಆಗ್ತಾ ಇರಲಿಲ್ಲ, ಬೇರೆ ಥರನೇ ಸ್ವರೂಪ ಬದಲಾಗಿರೋದು ಅದು. ಒಂದು ಅಂದರೆ ಅಷ್ಟು ಆ ಕಾಲದಲ್ಲಿ ಹೊರ ಜಗತ್ತಿಗೆ ತೆರ್ಕೊಂಡಿತ್ತಂಥ ಊರು. ಅದಾದಮೇಲೆ ವೀರಪ್ಪನ ಗಲಾಟೆಯಿಂದ ಬೇರೆ ಬೇರೆ ಕಾರಣಕ್ಕೆ ಕ್ವಾರಿ ನಿಂತು ಹೋದ್ಮೇಲೆ ಒಂದಷ್ಟು ಕಾಲ ಅದು ಮತ್ತೆ ಸ್ಟ್ರಕ್ ಆಯಿತು. ರೋಡ್ ಇರಲಿಲ್ಲ, ಊರಿಗೆ ಬಸ್ ಇರಲಿಲ್ಲ, ಒಂದೇ ಒಂದು ಬಸ್ ಹೋಗ್ತಾಯಿತ್ತು. ಆಗಿದ್ದಂಥ ಊರದು. ಆಗ ನಮ್ಮೂರಿಗೆ ಸೋಲಿಗರನ್ನ ಡೆವಲಪ್ ಮಾಡಬೇಕು ಅಂತೇಳಿ ಒಂದಷ್ಟು ಪುಸ್ತಕಗಳನ್ನು ಕೊಡ್ತಾಯಿದ್ರು, ಪೆಟ್ಟಿಗೆಗಟ್ಟಲೆ ಪುಸ್ತಕಗಳನ್ನು ಸೋಲಿಗರಿಗೆ ಓದಿಸಿ ಅವ್ರನ್ನ ಅಕ್ಷರಸ್ಥರು ಮಾಡಬೇಕು ಅಂತ. ಆದರೆ ಯಾರು ಕೂಡ ಸೋಲಿಗರು ಆ ಪುಸ್ತಕಗಳನ್ನು ಓದ್ತಾ ಇರಲಿಲ್ಲ ಅವ್ರಿಗೆ, ಅಂದರೆ ಅಕ್ಷರಾಭ್ಯಾಸನೇ ಗೊತ್ತಿರಲಿಲ್ಲ ಅವ್ರಿಗೆ. ಸೊ ಅದು ನಮಗೆ ವರದಾನ ಆಯಿತು. ಲೈಬ್ರರಿ ಇರಲಿಲ್ಲ ಮೊದಲನೇದಾಗಿ. ನಮ್ಮ ಜೊತೆ ಇದ್ದಂತಹ ಸೋಲಿಗರುಗಳು ಎರಡೆರಡು ಪುಸ್ತಕ, ಮೂರು ಪುಸ್ತಕ ಇಟ್ಕೊಂಡು ಇದಕ್ಕೆ ಹೋಗ್ತಾಯಿದ್ರು, ಕಾಡಿಗೆ, ಅಂದರೆ ಜಮೀನು ಕಾಯೋದಕ್ಕೆ. ಆ ಪುಸ್ತಕ ಏನಕ್ಕೆ ಹಿಡ್ಕೊಂಡು ಹೋಗ್ತಾಯಿದ್ರು ಅಂದರೆ, ಅವರೇ ರಾತ್ರಿ ಹೊತ್ತು ಯಾವುದಾದ್ರೂ ಪ್ರಾಣಿಗಳು ಬಂದರೆ ಸುಲಭವಾಗಿ ಬೆಂಕಿ ಕಡ್ಡಿಗೀರಿ ಆ ಹಾಳೆ ತೆಗೆದು ಎಸಿಬೋದಲ್ಲ ಅಂತ, ಮುದುಡಿ ಎಸಿಬೋದಲ್ಲ ಅಂತ ಹೋಗ್ತಾ ಇದ್ದಿದ್ದು. ಆಗ ನಾನು ಮಠದಲ್ಲಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಆಸಕ್ತಿ, ಏನು ಈ ಥರ ಹಿಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇವ್ರಿಗೆ ಓದಕ್ಕೆ ಬರೋದಿಲ್ಲ, ಪುಸ್ತಕ ಹಿಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತಂದಾಗ, ಅದರಲ್ಲಿ ಅವರು ಹಿಡ್ಕೊಂಡು ಹೋಗ್ತಾ ಇದ್ದಂತಹ ಪುಸ್ತಕಗಳಲ್ಲಿ ತೇಜಸ್ವಿ ಅವರ ಪುಸ್ತಕ ಇದ್ವು, ದೇವನೂರು ಮಹಾದೇವ ಅವರ ಪುಸ್ತಕ ಇದ್ವು, ಭಾಳ ಒಳ್ಳೊಳ್ಳೆ ಪುಸ್ತಕಗಳು ಇದ್ವು. ಆಗ ನಾನು ಶುರು ಮಾಡಿದ್ದು ಓದೋದಕ್ಕೆ. ಆವಾಗ ಕುತೂಹಲಕ್ಕೆ ಓದಂಥ ಸಂದರ್ಭದಲ್ಲಿ ನನಗೆ ತುಂಬ ಹತ್ರ ಮೊದಲಿಗೆ ತೇಜಸ್ವಿ ಅವರ ಪುಸ್ತಕ, ದೇವನೂರು ಮಹಾದೇವ ಅವರ ಪುಸ್ತಕ, ಲಂಕೇಶ್ ಅವರ ಪುಸ್ತಕ ಸಿಕ್ಕಿದ್ರಿಂದ ನಮ್ಮ ನೇಟಿವಿಟಿಗೆ, ನಮ್ಮ ಭಾಷೆಗೆ, ನಮ್ಮ ತುಂಬ ಹತ್ರ ಅನ್ನಿಸ್ತು. ಜನರ ಜೀವನ ಬದುಕಿಗೆಲ್ಲ ಅದು ಭಾಳ ಹತ್ರ ಅಂತ ಅನ್ನಿಸ್ತು. ಆಗ ನನಗೆ ನಾನು ಬರಿಬೋದಲ್ಲ ಈ ಥರದ್ದು ಅಂಥೇಳಿ ಶುರು ಮಾಡಿದ್ದೆ ಆಗ. ಆದರೆ ಅದಕ್ಕೊಂದು ಸ್ಪಷ್ಟವಾದ ರೂಪ ಗೊತ್ತಿರಲಿಲ್ಲ ಆವಾಗ. ಆಮೇಲೆ D.Edಗೆ ಬಂದಾಗ ಯಾವುದೋ ಒಂದು ಸ್ಪರ್ಧೆ, ಇಲ್ಲಿ ಮೈಸೂರಿಗೆ ಓದೋಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಸ್ಪರ್ಧೆಗೆ ಮಕ್ಕಳದು, ವಿದ್ಯಾರ್ಥಿಗಳದ್ದು ಕಾಲ್ ಮಾಡಿದರು. ಆಗ ಪೇಜ್ಗಟ್ಟಲೆ ಒಂದು 200 ಪುಟದ ಒಂದು 2-3 ಪುಸ್ತಕ ಬರೆದು ಕೊಟ್ಬಿಟ್ಟಿದೆ ಸ್ಪರ್ಧೆಗೆ ಅಂತ. ಸೊ ಆಗ ಆರಿಫ್ ರಾಜ ಅಂತೇಳಿ ಒಬ್ಬರು ಇದು ಈ ಥರ ಅಲ್ಲ ಸ್ವಾಮಿ, ಸಣ್ಣ ಕತೆ ಸ್ಟ್ರಕ್ಚರ್ ಹೀಗಿರುತ್ತೆ, ಇದನ್ನು ಶಾರ್ಟ್ ಮಾಡೋದು ಹೇಗೆ, ಎಲಾಬ್ರೇಟ್ ಮಾಡೋದು ಹೇಗೆ ಅಂತ ಹೇಳಿದ್ಮೇಲೆ ಧೂಪದ ಮಕ್ಕಳು ಮೊದಲು ಕತೆ ಬರೆದಿದ್ದು ಅದೇ ಸಂದರ್ಭದಲ್ಲಿ ಸರ್. ಅಲ್ಲಿಂದ ಜರ್ನಿ ಶುರು. ನನಗೆ ಗೊತ್ತಿದ್ದಂಗೆ ಸ್ವಾಮಿ ಪೊನ್ನಾಚಿ ಅದಕ್ಕಿಂತ ಮೊದಲು ಪತ್ತೆದಾರಿ ಸ್ಟೈಲಲ್ಲಿ ಬರಿತಾಯಿದ್ರು. ತುಂಬ ರೋಚಕವಾದ ಆರಂಭ ಅಂತ್ಯ ಅಲ್ಲಿರುವಂಥ ಬಹಳ ಪತ್ತೆದಾರಿ ಶೈಲಿಯ ಪುಸ್ತಕಗಳನ್ನು ಬರಿತಾಯಿದ್ರು ಅಂತ. ಆಮೇಲೆ ನಾನು ನೋಡ್ದಂಗೆ ಇಲ್ಲಿನ ಇಷ್ಟು ಜನ, ಆ ಊರಿನ ಭಾಳಷ್ಟು ಮಂದಿ ಹತ್ತಿರ ಶಾಲೆಗಳಿಲ್ಲ, ಬಹಳ ದೂರ ನಡ್ಕೊಂಡು ಹೋಗ್ಬೇಕು, ಕಷ್ಟ, ಓದಲಿಕ್ಕೆ ಕಷ್ಟ. ಹಂಗಾಗಿ ಮಠಗಳಲ್ಲಿ ಓದನ್ನು ಮುಂದುವರಿಸಿದವರು ಅಲ್ವಾ, ಮಠಗಳಿಗೆ ಸೇರಿ ಅಲ್ಲಿ ತಮ್ಮ ಓದನ್ನು ಮುಂದುವರಿಸಿದವರು. ಹಾಗಾಗಿ ಸುತ್ತಮುತ್ತಲಿನ ಮಠಗಳು ಭಾಳಷ್ಟು ಇವರ ಕಲಿಕೆಗೆ ಸಹಾಯಕಾರಿಯಾಗಿದೆ. ಆಮೇಲೆ ಆ ಮಠಗಳ ಅಸಹನೀಯವಾದ ವಾತಾವರಣದಿಂದ
ಬೇಸತ್ತವರು ಕೂಡ ಇವರು. ಹಾಗಾಗಿ ಅದು ಕೂಡ ಇವರು ಹೊರಗಡೆ ಬಂದು ಮುಕ್ತವಾಗಿ ಅದರ ವಿರುದ್ಧ ಅದರ ಬಗ್ಗೆ ಬರೀಲಿಕ್ಕೆ ಶುರು ಮಾಡಿದ್ದಕ್ಕೂ ಕೂಡ ಅದೊಂದು ಕಾರಣ. ಆ ಊರು ಬಹಳ ಥರ ನಿಗೂಢ ಕಾಡಿನ ಒಳಗಡೆ ಇತ್ತು. ಶಾಲೆಗಳಲ್ಲಿ ಓದಲಿಕ್ಕೆ ಆಗ್ತಿರಲಿಲ್ಲ. ಮಠಗಳನ್ನು ಸರಿಯಾಗಿ ಗೊತ್ತಲ್ಲ, ಮಠಗಳು ಮದ್ರಸಗಳು ಈ ಥರದ ಕಡೆ ಅಂತ ಯಾವ ರೀತಿ ಅಸಹನೀಯ ಪರಿಸ್ಥಿತಿ ಇರುತ್ತೆ. ಅದರಿಂದ ಹೊರಗಡೆ ಬಂದು ಬರೀಲಿಕ್ಕೆ ಶುರು ಮಾಡಿದವರು. ಫಾರಿನ್ ವಿಸ್ಕಿ ಬಗ್ಗೆ ಹೇಳಿದ್ರು ನಮ್ಮ ಸ್ವಾಮಿ ಪೊನ್ನಾಚಿ. ಇನ್ನೊಂದು ಫೇಮಸ್ಸು ಗೂಳಿಮದ್ದು. ಗೂಳಿಮದ್ದು ಏನು ಅಂತ ಬಹಳ ನಾನು ನೋಡಿದ್ದೀನಿ. ಅದು ಗೂಳಿಮದ್ದು ತಯಾರು ಮಾಡುವವ್ರನ್ನ ಕೂಡ ಸ್ವಾಮಿ ಪೊನ್ನಾಚಿ ಜೊತೆ ಅವ್ರ ಊರಿಗೆ ಹೋದಾಗ ಮಾತಾಡಿಸಿದ್ದೀನಿ. ಈಗ ನಮ್ಮ ಶಿವಕುಮಾರ್ ಅವರು ಗೂಳಿಮದ್ದು ಅಂತ ಒಂದು ಕಾದಂಬರಿನೇ ಬರೆದಿದ್ದಾರೆ. ಅದಿನ್ನೂ ಪ್ರಕಟ ಆಗಿಲ್ಲ. ಬಹುಶಃ ಅದು ಅದೇನಾದರೂ ಆ ಕಾದಂಬರಿ ಪ್ರಕಟ ಆದರೆ ನಿಮ್ಮೂರು ಇನ್ನೂ ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಏನಿದು ಗೂಳಿಮದ್ದು ಹೇಳಿ ಶಿವಕುಮಾರ್ ಅವರು. ತಗೊಳ್ಳಿ, ಮೈಕ್ ತಗೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಸರ್ ನಮಸ್ತೆ ಸರ್. ಈ ಗೂಳಿಮದ್ದು ಇದು ಒಂದು ಆಯುರ್ವೇದಿಕ ಔಷಧಿ ಸರ್. ಇದನ್ನು ಗೂಳಿಗಳಿಗೆ ಮಾತ್ರ ಇದನ್ನು ಉಪಯೋಗಿಸ್ತಾ ಇದ್ವು ಸರ್. ಇದು ನಮ್ಮ ಕಡೆ ಅಂದರೆ ಸಂಕ್ರಾಂತಿ ತಿಂಗಳಲ್ಲಿ ಈ ಹಸುಗಳು ಆ ಕರು ಹಾಕೋ ವ್ಯವಸ್ಥೆಗೆ ಬರುವಂಥ ಸಂದರ್ಭದಲ್ಲಿ ಈ ಔಷಧಿ ಕೊಟ್ಟು ಹುಟ್ಟುವಂಥ ಕರು ಸ್ವಲ್ಪ ದಷ್ಟಪುಷ್ಟವಾಗಿ ಹುಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಔಷಧಿ ಕೊಡ್ತಾಯಿದ್ರು ಸರ್. ಇದು ನಮ್ಮ ಊರಲ್ಲಿ ಒಂದು 2-3 ಮನೆತನಗಳಿಗೆ ಮಾತ್ರ ಈ ಔಷಧಿ ಮಾಡೋಕ್ಕೆ ಗೊತ್ತಿತ್ತು. ಅದರಲ್ಲಿ ನಮ್ಮ ತಾತ ಅವರು ಒಬ್ಬರು ಕೂಡ ಈ ಔಷಧಿ ಮಾಡ್ತಿದ್ರು. ಇದು ಪಟಗಾರ್ ಮದ್ದು ಅಂತಲೇ ಕೊನೆಗೆ ಇದು ಹೆಸರುವಾಸಿ ಆಯಿತು ಸರ್. ಅಂದರೆ ಸರಾಸರಿ ಒಂದು ಊರಲ್ಲಿ ಈ ಸ್ತ್ರೀ ಮತ್ತು ಪುರುಷ ಅನುಪಾತ ಅಂತ ಇರುತ್ತಲ್ಲ, ಅದೇ ಥರ ಗೂಳಿ ಮತ್ತು ಹಸುಗಳ ಅನುಪಾತ ಎಷ್ಟಿರ್ತಿತ್ತು? ಅಂದರೆ ಇಡೀ ಊರಿಗೆ ಸರ್, ಅದು ನಾನು ಹೇಳ್ತೀನಿ, ಇಡೀ ಊರಿಗೆ ಇದ್ದದ್ದು 3-4 ಗೂಳಿ ಅಷ್ಟೇ. ಆದರೆ ಎಲ್ಲ ಹಸುಗಳನ್ನು ಮೇಂಟೈನ್ ಮಾಡಬೇಕಾಗಿತ್ತದು. ಸೊ ಅದಕ್ಕೆ ಬೇಕಾಗಿ ಅಲ್ಲಿ ಆ ಪ್ರಾಂತದಲ್ಲಿ ಆ ಊರಿನಲ್ಲಿ ಗೂಳಿ ಮದ್ದು ಅಂತ ಆ ಗೂಳಿ ಮದ್ದುಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇರ್ತಿತ್ತು? ನಿಮ್ಮ ಕಾದಂಬರಿ ಇಂಗ್ರೀಡಿಯೆಂಟ್ಸ್ ಕೂಡ ಅದೇ ಕಾಣುತ್ತೆ. ಹೌದು ಸರ್, ಹೇಳಿ. ಇದು ಸ್ವಲ್ಪ ಕಾಡು ಪ್ರದೇಶಗಳಲ್ಲಿ ಹೆಚ್ಚಿಗೆ ಔಷಧಿ ಸಿಗುತ್ತೆ ಸರ್. ಗಿಡ ಮೂಲಿಕೆಗಳಿಂದ ಅಂದರೆ ಒಂದು 18 ಔಷಧಿಗಳು ಸಿಗುತ್ತೆ ಸರ್. ಇದು ಯಾವುದೆಲ್ಲ? 18 ಔಷಧಿಗಳು ಅಂದರೆ ಬೇರುಗಳು, ಗಿಡಗಳು, ಅದರ ಕಾಂಡ, ಸೊಪ್ಪು, ಹೂವು, ಇದನ್ನು ಕಾಡಿಂದ ಹೋಗಿ ಕಿತ್ಕೊಂಡು ಬಂದು ಅದನ್ನು ಅರೆದು ಹಾಲಿಗೆ ಹಾಕಿ ಕುಡಿಸೋವಂಥದ್ದು ಸರ್. ಇದು ಎಲ್ಲ ಹೆಸರುಗಳನ್ನು ಹೇಳಬಾರ್ದಲ್ವಾ? ಅದು ಔಷಧಿ ಹೇಳೋದಿಲ್ಲ ಸರ್. ಹೇಳಿದ್ರೆ ನಮ್ಮ ಕಡೆ ಒಂದು ಏನಂದರೆ ಅದು ಹಿಡಿಯೋದಿಲ್ಲ ಅಂತ ಏನೋ ಒಂದು ಹೇಳ್ತಾರೆ ಸರ್. ಅದನ್ನ ತೋರಿಸ್ಬೇಕು, ಇಲ್ಲ ಬೆರಳಲ್ಲಿ ಕಾಲು ಬೆರಳಲ್ಲಿ ತೋರಿಸ್ಬೇಕು ಅಥವಾ ಕಡ್ಡಿಲಿ ತೋರಿಸ್ಬೇಕು ಅನ್ನೋ ಏನೋ ಒಂದು ನಂಬಿಕೆ ಇದೆ ಸರ್. ಅದು ಹೇಳಿ. ಕಾದಂಬರಿಲಿ ಇದನ್ನು ನೀವು ಹೇಗೆ ಬಳಸ್ತಾ ಇದ್ದೀರಾ? ಇದು ಮಾಡಾಗ ಕೊನೆಗೆ ಏನಾಯಿತು ಅಂದರೆ ಸರ್, ಇದು ದನ ಕರುಗಳಿಗೆ ಬಿಟ್ಬಿಟ್ರು. ಕೊನೆಗೆ ಈ ಒತ್ತಡದಿಂದ ಇರ್ಬೋದು ಅಥವಾ ಒಂದು ಇಳಿ ವಯಸ್ಸಿನ ಸಂದರ್ಭದಲ್ಲಿರ್ಬೋದು, ಸ್ವಲ್ಪ ಸಾಂಸಾರಿಕ ಜೀವನದಿಂದ ಸ್ವಲ್ಪ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿಗೆ ನಾವು ನೋಡಿದಾಗೆ ಈ ಡ್ರೈವರ್ಸ್ ಕೇಸ್ಗಳು ಜಾಸ್ತಿ ಬರ್ತಾ ಇತ್ತು. ಅಂದರೆ ನಮ್ಮೂರಲ್ಲಿ ಅಂತಲ್ಲ, ಎಲ್ಲ ಕಡೆಯಿಂದ ಇರ್ಬೋದು. ಅಂಥ ಸಂದರ್ಭದಲ್ಲಿ ಅವರು ಮಾತಾಡ್ತಿದ್ರು, ಪಟಗಾರ ಔಷಧಿ ಕೊಡ್ಸೋಣ ನೋಡಿ, ಅವ್ರಿಗೆ ಯಾಕೋ ಗಂಡ ಹೆಂಡ್ತಿ ಸ್ವಲ್ಪ ಸರಿ ಇಲ್ಲ ಅನ್ನೋ ವಿಚಾರ ಬರ್ತಾ ಇತ್ತು ಸರ್. ಇಂಥ ಸಂದರ್ಭದಲ್ಲಿ ಆಗ ಬರ್ತಿದ್ರು ನಮ್ಮ ದೊಡ್ಡಪ್ಪ ಅವ್ರ ಜೊತೆಲಿಗೆ. ನಮ್ಮ ತಾತ ತೀರೋಗ್ಬಿಟ್ಟಿದ್ರು, ನಮಗೆ ಗೊತ್ತಿರಲಿಲ್ಲ ಅಷ್ಟು. ನಮ್ಮ ದೊಡ್ಡಪ್ಪ ಅವ್ರಿಗೆ ಬಂದು ಮಾತಾಡೋರು, ಅವರು ಹೇಳೋರು, ಅದನ್ನು ನಾವು ಕೇಳ್ಕೊಂಡಿರ್ತಿದ್ವಿ. ಹೋಗ್ರೋ ನೀವು ಅಂತ ನಮಗೆ ಹೊರಗಡೆ ಕಳಿಸ್ತಾಯಿದ್ರು ಸರ್. ಆಗ ಅವ್ರು ಏನೋ ಹೇಳ್ತಾಯಿದ್ರು. ಜಾಗತೀಕರಣ ಅನ್ನೋದು ಹಳ್ಳಿಗಳಿಗೆ ಪ್ರವೇಶ ಮಾಡಿದಾಗ ಗೂಳಿಗಳು ಸೇವಿಸ್ತಾ ಇದ್ದ ಔಷಧನ ಮನುಷ್ಯರು ಸೇವಿಸಲಿಕ್ಕೆ ಶುರು ಮಾಡಿದ್ರು. ನಾನು ಸ್ವಾಮಿ ಪೊನ್ನಾಚಿ ಅವ್ರ ಜೊತೆ ಯಾವ ಥರ ಗೂಳಿ ಔಷಧಿ ಮಾಡೋರನ್ನ ಮಾತಾಡಿದ್ವಿ. ಹಿಂಗೆ ಮಾತಾಡ್ಕೊಂಡು ಹೋದಾಗ ಅವರು, ಸರ್ ಸಿಗೋದೇ ಇಲ್ಲ ಸರ್, ಕ್ಯೂ ಇದೆ ಸರ್ ಸಿಗಲ್ಲ, ಕ್ಯೂ ಇದೆ ಸರ್ ಸಿಗಲ್ಲ. ಇದು ಅಂದರೆ ಎಲ್ಲ ಹಸುಗಳ ಬದಲು ಮನುಷ್ಯರು ಸೇವಿಸೋಕ್ಕೆ ಶುರು ಮಾಡಿಬಿಟ್ಟು ಏನೆಲ್ಲ ಅವಾಂತರಗಳಾಗುತ್ತೆ. ಹಂಗಾಗಿ ಅಲ್ಲಿ ಆ ಗ್ರಾಮದ ಸಾಮಾಜಿಕ ಜೀವನ ಹೇಗೆ ಕದಡಿ ಹೋಗುತ್ತೆ, ಏನೆಲ್ಲ ಆಗುತ್ತೆ ಅನ್ನೋದನ್ನು ಬಹುಶಃ ಗೂಳಿಮದ್ದು ಅಪ್ರಕಟಿತ ಕಾದಂಬರಿ. ಯಾರಾದರೂ ನಮ್ಮಲ್ಲಿ ಪ್ರಕಾಶಕರೆಲ್ಲ ಇಲ್ಲೇ ಇದ್ದಾರೆ. ಅಪ್ರಕಟಿತ ಕಾದಂಬರಿ ಬಹಳ ಡಿಮ್ಯಾಂಡ್ ಕೂಡ ಇರುತ್ತೆ. ದಯವಿಟ್ಟು ನಮ್ಮ ಶಿವಕುಮಾರ್ ಅವರ ಪುಸ್ತಕ ಅಂತೂ ರೆಡಿ ಇದೆ, ಪ್ರಕಟಿಸಿ ಅಂತ ಕೇಳ್ದೆ. ಹಳ್ಳಿ ಕಡೆ ಇದೇ ಸಂಗತಿಗಳು, ಇದೇ ಥರದ. ಪೊನ್ನಾಚಿ ಊರಲ್ಲಂತೂ ತುಂಬ ಮಂದಿಯ ಹೆಸರು ತುಪಾಕಿಯಿಂದ ಶುರುವಾಗುತ್ತೆ. ತುಪಾಕಿ ಅಂತ, ಈ ಥರ ತುಪಾಕಿ ಅನ್ನೋ ಹೆಸರಿಂದ ಶುರು ಮಾಡಿದವರೊಬ್ಬರ ವಿಷಯವನ್ನು ಸ್ವಾಮಿ ಪೊನ್ನಾಚಿ ಬರೆದಿದ್ದರು.
ಸ್ವಾಮಿ ಪನ್ನಚಿಯಲ್ಲಿ ಆ ತುಪಾಕಿ ಅವ್ರಿಗೆ ಹೆಂಗೆ ಬಂತು, ಆಮೇಲೆ ಆ ತುಪಾಕಿನೇ ಅವರಿಗೆ ಹೇಗೆ ಮುಳುವಾಯಿತು ಅಂತಲೂ ಅವರು ಬರೆದಿದ್ರು. ಹೇಳಿ ಸ್ವಾಮಿ. ಇಲ್ಲ, ಅದು ಮೊದಲೇ ವೀರಪ್ಪನ್ಗೆ ವೀರಪ್ಪನ ಜೊತೆ ನಿಕಟ ಸಂಪರ್ಕ ಇರುವಂಥ ಊರದು. ಕಾಡುಗಳಲ್ಲಿ ವೀರಪ್ಪ ಇದ್ದರೆ ಅವನಿಗೆ ರಾಗಿ ಹಿಟ್ಟು, ಬಿಸ್ಕೆಟ್ ಪ್ಯಾಕೆಟು, ಹಾಲು, ಮೊಸರು, ತುಪ್ಪ ಎಲ್ಲ ಕೊಡೋದಕ್ಕೆ ಒಂದಷ್ಟು ಆಳುಗಳನ್ನು ಅವನು ನೇಮಕ ಮಾಡ್ಕೊಂಡಿರ್ತಾನೆ ಅವನು. ಆಗ ರಾತ್ರಿ ಹೊತ್ತೆಲ್ಲ ಓಡಾಡಬೇಕಾಗಿರುತ್ತೆ ಕಾಡಿಗೆ ವೀರಪ್ಪನ ಭೇಟಿ ಮಾಡಬೇಕಂದ್ರೆ ಅವ್ರ ತಂಡದವ್ರನ್ನ. ಆಗ ಪರ್ಟಿಕ್ಯುಲರಾಗಿ ಅವ್ರಿಗೆ ಗೊತ್ತಿರಬೇಕು ಅದು ಏನು ತುಪಾಕಿ ಗನ್ನನ್ನು ಬಳಸೋವಂಥ ಇದು ಆ ಪ್ರಾಣಿಗಳಿಂದ ರಕ್ಷಣೆ ಪಡೆಯೋದಕ್ಕೆ. ಅದಕ್ಕೆ ಇವನು ಏನು ಮಾಡ್ತಾ ಇದೆ ಅಂದರೆ ಒಂದಷ್ಟು ಆಸಕ್ತಿ ಇರುವಂತಹ ಯುವಕರನ್ನು ಕರ್ಕೊಂಡು ಕಾಡಿಗೆ ಅವನ ಜೊತೆ ಕರ್ಕೊಂಡು ಅವ್ರಿಗೆ ತುಪಾಕಿಯನ್ನು ಕೊಟ್ಟು ಟ್ರೈನಪ್ ಮಾಡ್ತಾಯಿದ್ದ, ನೀವು ಬಳಸಿ ಇದನ್ನು ಅಂತ. ಆ ಥರ ನಮ್ಮೂರಲ್ಲಿ ಒಂದು 2-3 ಜನ ಏನು ಮಾಡ್ತಾಯಿದ್ರು ಅಂದರೆ ಅದನ್ನು ತುಪಾಕಿನ ತಂದು ಬಳಸ್ತಾಯಿದ್ರು. ಊರಲ್ಲಿ ಒಂದು ಪೌರುಷವನ್ನು ತೋರಿಸ್ಕೊತಾಯಿದ್ರು ಅವರು, ನಮ್ಮ ಹತ್ರ ಗನ್ ಇದೆ, ತುಪಾಕಿ ಇದೆ ಅಂತ. ಯಾರು ಊರಲ್ಲಿ ತುಪಾಕಿ ಇಟ್ಕೊಂಡಿರ್ತಾರೆ ಇವನು ವೀರಪ್ಪನ ಸಂಪರ್ಕದಲ್ಲಿದೆ ಅಂತ ಅದು ಅಂಡರ್ಸ್ಟುಡ್ ಅದು. ಹಾಗಾಗಿ ಯಾರೋ ಒಂದು ತಂಟೆಗೆ ಹೋಗ್ತಾ ಇರಲಿಲ್ಲ, ಸ್ವಲ್ಪ ಅವನನ್ನು ಭಯ ಭಕ್ತಿಯಿಂದ ನೋಡ್ತಾಯಿದ್ರು. ಸೊ ಶಕೀಲ್ ಅಹಮದ್ ಅಂತೇಳಿ ಒಬ್ಬರು ಬೆಟ್ಟದ ಸ್ಟೇಷನ್ಗೆ ಮೈಸೂರಿಂದ ಟ್ರಾನ್ಸ್ಫರ್ ಆಗಿ ಅಲ್ಲಿಗೆ ಬಂದಿರೋದು. ಭಾಳ ಒಳ್ಳೆ ಯಂಗ್ ಆ್ಯಂಡ್ ಎನರ್ಜಿಕಲ್ ಪರ್ಸನ್ನು. ಅವರು ಬಂದಮೇಲೆ ವೀರಪ್ಪನ ಮಟ್ಟ ಹಾಕಬೇಕು ಅಂತಲೇ ಟ್ರಾನ್ಸ್ಫರ್ ತೊಗೊಂಡು ಬಂದಿದ್ದವರು. ಅವ್ರು ಬಂದಮೇಲೆ ಯಾರ್ಯಾರ ಹತ್ರ ತುಪಾಕಿ ಇದೆ ಮೊದಲು ಅವ್ರು ಮಾಡಿದ್ದು ನೋಡಿ ವೀರಪ್ಪನ ಹುಡ್ಕೊಂಡು ಹೋಗಲೇ ಇಲ್ಲ ಅವರು. ಫಸ್ಟು ಊರಲ್ಲಿ ಯಾರ ಹತ್ರ ತುಪಾಕಿ ಇದೆ, ಹೇಗೆ ಬಂತು ಅಂತೇಳಿ ಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಸಿಕ್ಕಾಕೊಂಡ್ರು ಎಲ್ರಿಗೂ. ಆಗ ಸಿಕ್ಕಾಕೊಂಡು ಅವ್ರ ಮುಖಾಂತರ ವೀರಪ್ಪನ ಮೊದಲಿಗೆ ಭಾಳಷ್ಟು ಜನ ವೀರಪ್ಪನ ಭದ್ರಕೋಟೆಯನ್ನು ಭೇದಿಸಬೇಕು ಅಂತ ಭಾಳ ಟ್ರೈ ಮಾಡಿದ್ರು, ಆದರೆ ಖಂಡಿತ ಆಗಿರಲಿಲ್ಲ. ಆದರೆ ಶಕೀಲ್ ಅಹಮದ್ ವೀರಪ್ಪನ ಹತ್ತತ್ರ ಇನ್ನೊಂದು 2-3 ವರ್ಷ ಇದ್ದಿದ್ರೆ ಅಥವಾ ಇನ್ನೊಂದು ವರ್ಷ ಇದ್ದಿದ್ರೆ ವೀರಪ್ಪನ ಎಡಮುರಿ ಕಟ್ಟಿ ಎತ್ಕೊಂಡು ಬರ್ತಾಯಿದ್ರು ಶಕೀಲ್ ಅಹಮದ್. ಆದರೆ ದುರದೃಷ್ಟವಶಾತ್ ಆಮೇಲೆ ಇನ್ನೊಂದು ಏನಂತಂದರೆ, ಈಗ ನಾವು 7 ಜನ ಪುರುಷ ಸಾಹಿತಿಗಳನ್ನು ನೋಡ್ತಾ ಇದ್ದೀವಿ. ಅದೇ ಪೊನ್ನಾಚಿಯಿಂದ ಮಹಿಳಾ ಸಾಹಿತಿಗಳೇನಾದರೂ ಬರೆಯೋಕ್ಕೆ ಶುರು ಮಾಡಿದ್ರೆ ಆ ವೀರಪ್ಪನ ಸಮಯದಲ್ಲಿ 2 ಕಡೆಯಿಂದ, ಒಂದು ವೀರಪ್ಪನ ಕಡೆಯಿಂದ, 2ನೇದು ವೀರಪ್ಪನನ್ನು ಮಟ್ಟ ಹಾಕಲು ಹೋದ ಈ ನಮ್ಮ ಪೊಲೀಸ್ ಇಲಾಖೆಯ ಕಡೆಯಿಂದ ಅಲ್ಲಿಯ ಮನೆಗಳಲ್ಲಿ ಆದ ದೌರ್ಜನ್ಯ, ದರ್ಪ, ಅವರು ಆ ಹೆಣ್ಣುಮಕ್ಕಳಿಗೆ ಗಂಡಸರ ತುಪಾಕಿ ಗೂಳಿಮದ್ದು ವ್ಯಾಮೋಹದಿಂದ ಅಲ್ಲಿದ್ದ ಹೆಣ್ಣು ಮಕ್ಕಳು ಪಟ್ಟಂತಹ ಆ ಕಷ್ಟಗಳನ್ನು ಬಹಳ ಸಮರ್ಥವಾಗಿ ಬರಿತಿದ್ರು ಅಂತ ಕಾಣುತ್ತೆ. ಬಹುಶಃ ಹೇಳ್ತಾ ಇದ್ರು ಸ್ವಾಮಿ ಪೊನ್ನಾಚಿ, ನಮ್ಮಲ್ಲೂ ಹೆಣ್ಮಕ್ಳು ಬರಿತಾ ಇದ್ದಾರೆ. ಬಹುಶಃ ಇನ್ನು ಕೆಲವು ವರ್ಷದಲ್ಲಿ ಇಲ್ಲಿ ಪೊನ್ನಾಚಿಯ ಕತೆಗಾರ್ತಿಯರು ಅಂತ ಹೇಳಿ ಇದೇ ಜಾಗದಲ್ಲಿ ಒಂದು ಆಗಲಿ ಅಂತ ಹೇಳಿ ನಾವು ಹಾರೈಸೋಣ. ಹಾಗಾಗಿ ಪೊನ್ನಾಚಿಯ ಇನ್ನಷ್ಟು ಮುಖಗಳು ಅಲ್ಲಿ ಬರ್ಬೋದು. ಈಗ ನಾವು ಚೇತನ್ ಅವರ ಜೊತೆ ಮಾತಾಡೋಣ. ಚೇತನ್ ಪೊನ್ನಾಚಿ ಪುಟ್ಟಮಲ್ಲಪ್ಪನ ಪ್ರೇಯಸಿ ಅಂತ ಕತೆ ಬರೆದವರು. ಭಾಳ ಎಲ್ಲರೂ ಸರ್ ಅದು ಆ ಕಥೆದು ನಿಜ ಕತೆ ನೀವು ಕೇಳಬೇಕು ಅಂತ ಹೇಳ್ತಾ ಇದ್ರು. ನಿಜ ಕತೆ ನಿಮ್ಗೆ ನಿಜ ಕತೆನೇ ಹೇಳಬೇಕಾಗಿಲ್ಲ, ಹೇಳಿ ಏನದು ಪುಟ್ಟಮಲ್ಲಪ್ಪನ ಪ್ರೇಯಸಿ ಅನ್ನುವ ಕತೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಪುಟ್ಟಮಲ್ಲಪ್ಪ ಅನ್ನೋದು ನಾವು ಕಣ್ಣಾರೆ ಕಂಡಂಥ ಕತೆ, ಅದು ತುಂಬ ವಾಸ್ತವ ಕೂಡ. ಪುಟ್ಟಮಲ್ಲಪ್ಪ ಅಂತ ತುಂಬ ಪ್ರಬುದ್ಧವಾದಂಥ ವ್ಯಕ್ತಿ. ಎಲ್ಲ ನ್ಯಾಯಗಳನ್ನು ಪಂಚಾಯಿತಿ ಮಾಡೋದು, ಮತ್ತು ಈಗ ಯಾರು ಗಂಡ ಹೆಂಡತಿ ಸಮಸ್ಯೆಗಳಿದ್ದರೆ ಅವುಗಳನ್ನೆಲ್ಲ ಭಾಳ ನಿಷ್ಠೂರವಾಗಿ ಮಾತಾಡ್ತಾ ಇದ್ದಂಥ ವ್ಯಕ್ತಿ ಪುಟ್ಟಮಲ್ಲಪ್ಪ. ಅವನ ಹೆಸರನ್ನು ಅಷ್ಟೇ ಬದಲಾಯಿಸಿದ್ದೀನಿ, ಆದರೆ ವಾಸ್ತವ ಕತೆ ಮಾತ್ರ ನಿಜ ಕತೆ ಇದು. ಆತ ಇಷ್ಟು ನಿಷ್ಠೂರವಾಗಿರೋದನ್ನು ಕೆಲವರಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆವಾಗ ಇವನು ವಿರುದ್ಧನೇ ತಿರುಗಿ ಬೀಳ್ತಾರೆ, ಮತ್ತು ಇವನು ನ್ಯಾಯ ಪಂಚಾಯಿತಿ ಮಾಡೋದನ್ನು ಅಪಹಾಸ್ಯ ಮಾಡ್ತಾರೆ. ಹಿಂಗಿದ್ದಾಗ ಅವನಿಗೆ ಹತ್ತಿರವಾಗಿ ಬಂದು ಸೇರ್ತಕ್ಕಂಥದ್ದು ಅಚಾನಕ್ಕಾಗಿ ಒಂದು ಎಮ್ಮೆ ಜೊತೆ ಪ್ರೇಮ ಶುರುವಾಗುತ್ತೆ. ಅದು ಎಮ್ಮೆ ಜೊತೆ ಇದ್ದಾಗ ಅವನು ಯಾವ ರೀತಿ ಸಲಿಗೆ ಬೆಳೆಸ್ಕೊತಾನೆ ಎಮ್ಮೆ ಜೊತೆನೇ ಇದ್ದಾಗ ಕೊನೆಗೆ ಆ ಎಮ್ಮೆ ಕಾಡಲ್ಲಿ ಹೋಗಿ ಹುಲಿ ಬಾಯಿಗೆ ಸಿಕ್ಕಾಗ ಇವನು ಕೂಡ ಅದೇ ಸ್ಥಳದಲ್ಲಿ ಎದೆ ಹುಡ್ಕೊಂಡು ಸತ್ತೋಗ್ಬಿಡ್ತಾನೆ. ಇದು ನಿಜ ಕತೆ. ಇದು ಅಷ್ಟು ತೀವ್ರವಾಗಿ ಆ ಎಮ್ಮೆ ಜೊತೆ ಅವನ ಸಂಬಂಧ ಇಟ್ಕೊಂಡಿದ್ದ ಪುಟ್ಟಮಲ್ಲಪ್ಪ. ಇಂಥ 7-8 ಕತೆಗಳು ಇದ್ದಾವೆ ಪುಟ್ಟಮಲ್ಲಪ್ಪ, ಮತ್ತು ಇದು ಎಲ್ಲ ನಿಜ ಕತೆಗಳೇ ಇದ್ದಾವೆ. ಪುಟ್ಟಮಲ್ಲಪ್ಪ ಮತ್ತು ಅವನ ಪ್ರೇಯಸಿಯವನು ಕಥೆಯಲ್ಲಿ 7-8 ಕತೆಗಳು ಕೂಡ ಎಲ್ಲವೂ ನಿಜ ಕತೆಗಳಿದ್ದಾವೆ. ಆ ಎಮ್ಮೆ ಜೊತೆ ಎಷ್ಟು ಬಾಂಡಿಂಗ್ ಇತ್ತು ಅಂದರೆ ಆ ವ್ಯಕ್ತಿಗೆ, ಅದು ತಪ್ಪಿಸ್ಕೊಂಡು 3 ದಿನ ಬರಲಿಲ್ಲ ಊರಿಗೆ. ಅದು ಇವನು ಹುಷಾರು ತಪ್ಪುಟ ಪೂರ್ತಿ, ಅಕ್ಷರಶಃ ಹುಷಾರು ತಪ್ಪಿ ಊಟ ತಿಂಡಿ ಎಲ್ಲ ಬಿಟ್ಟು ಇನ್ನೇನೋ ಸತ್ತೋಗ್ಬಿಡ್ತಾನೆ ಅನ್ನೋ ಅಷ್ಟು ಆಯಿತು ಅದು. ಆಮೇಲೆ ಯಾರೋ ಹೇಳಿದ್ರು ಅಲ್ಲಿ ಕಾಡೆಲ್ಲ ತಿರುಗಿದ್ದವರು, ಯಾವುದೋ ನಿಮ್ಮ ಎಮ್ಮೆ ನಾನು ಅಲ್ಲೆಲ್ಲ ಮೇಲೆ ಕೊಂಚಲ್ನಲ್ಲಿ ನೋಡ್ದಂಗಿತ್ತು ಅಂತೇಳಿ ಸುದ್ದಿ ಬಂತು. 80 ವರ್ಷದ ಯಪ್ಪ ಆ ಕಾಡಿಗೆ ಹೆಚ್ಚು ಕಡಿಮೆ ಒಂದು 6-7 ಕಿಲೋಮೀಟ್ರ್ ಇರ್ಬೋದು ಬೋಳಿ ಬೆಟ್ಟ ಅಂತ ನಮ್ಮೂರಲ್ಲಿ, ಅಲ್ಲಿ ತನಕ ನಡ್ಕೊಂಡೋಗಿ ಅಲ್ಲೇ ತೀರ್ಕೊಂಡಿದ್ದವರು.
ಅಲ್ಲಿ ತನಕ ನಡ್ಕೊಂಡು ಆ ಎಮ್ಮೆ- ಅಲ್ಲೂ ತಿರ್ಕೊಂಡಿದ್ದೇನಕ್ಕೆ ಅಂದರೆ ಆ ಹುಲಿ ಹಿಡ್ಕೊಂಡಿತ್ತು, ಅದು ಕಿರುಬ ಹಿಡ್ಕೊಂಡಿತ್ತು, ಅದರದ್ದು ಮುಖವಾಡ, ಅದು ಮುಖ ನೋಡಿ ಅವನು ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಎಮ್ಮೆ ಸತ್ತೋಗಿದೆ ಅನ್ನೋದು ಎಮ್ಮೆ ಬಂದಿರಲ್ಲ ಒಂದಿನ, ಅದು ಆಲ್ರೆಡಿ ಇದಾಗಿರುತ್ತೆ, ಗರ್ಭಿಣಿಯಾಗಿರುತ್ತೆ, ಎಮ್ಮೆ ಕಟ್ಟಿರುತ್ತೆ, ಹೋಗಿರುತ್ತೆ, ಎಲ್ಲೋ ಮಲ್ಕೊಂಡಿರ್ಬೋದು, ಸುಸ್ತಾಗಿ ಮಲಗಿರುತ್ತೆ, ಯಾವುದೋ ಕಟ್ಟೆ ಮೇಲೋ ಅಥವಾ ಬೆಟ್ಟ ಗುಡ್ಡ ಕಿಬ್ಬಿನಲ್ಲೋ ಮಲಗಿರುತ್ತೆ ಅಂತ ಇವನು ಭಾವಿಸಿರ್ತಾನೆ. ಆದರೂ ಎಮ್ಮೆ 2-3 ದಿನ ಆದರೂ ಬರೋದಿಲ್ಲ, ಇವನು ಪರಿತಪ್ಸಿರ್ತಾನೆ, ಆದರೂ ಎಮ್ಮೆ ಬರೋದೇ ಇಲ್ಲ. ಆವಾಗ ಇವನು ಇದು ಒಂದು ವಾರಗಟ್ಟಲೆ ಯಾವಾಗ ಎಮ್ಮೆ ಬರೋದೇ ಇಲ್ವೋ ಊರಿಗೆ, ಇವನು ಹಾಸಿಗೆ ಹಿಡಿದ್ಬಿಡ್ತಾನೆ. ಇವನು ಹಾಸಿಗೆ ಹಿಡ್ದಿರೋದನ್ನು ನೋಡಿ ಗೌಡ್ರು ಎಲ್ಲರೂ ಇವನು ಸತ್ತೋಗ್ಬಿಡ್ತಾನೆ ಹಿಂಗೆ ಆದರೆ ಒಂದು ಸಾರಿ ಎಮ್ಮೆ ಹುಡುಕ್ಸೋಣ ಅಂತೇಳಿ ಒಂದು ಗುಂಪನ್ನು ರೆಡಿ ಮಾಡ್ತಾರೆ. ರೆಡಿ ಮಾಡಿದಾಗ ಇವನು ನಡುಕ್ತಿರ್ತಾನೆ, ಎದ್ದು ನಿಲ್ಲೋದಕ್ಕೂ ಸಹ ಶಕ್ತಿ ಇರೋದಿಲ್ಲ ಅವನಿಗೆ, ಯಾರಿಗೆ ಪುಟ್ಟಮಲ್ಲಪ್ಪನಿಗೆ. ಆದರೂ ಇಲ್ಲ ನಾನು ಬರ್ತೀನಿ, ನನ್ನ ಧ್ವನಿ ಕೇಳಿದ್ರೆ ಸಾಕು, ನನ್ನ ಚಿಂತಾಮಣಿ ಎಲ್ಲೇ ಇದ್ದರೂ ಬರ್ತಾಳೆ, ಅವಳ ಹೆಸರು ಚಿಂತಾಮಣಿ ಅಂತೇಳಿ, ಎಮ್ಮೆಗೆ ಚಿಂತಾಮಣಿ ಚಿಂತಾಮಣಿ ಅಂತ ಕರೀತಾ ಇರ್ತಾನೆ. ನಾನು ಬಂದರೆ ಚಿಂತಾಮಣಿ ಖಂಡಿತ ನನ್ನ ಧ್ವನಿ ಕೇಳಿದ್ರೆ ಸಾಕು, ಚಿಂತಾಮಣಿ ಅಂತ ಕೂಗಿದ್ರೆ ನನ್ನ ಚಿಂತಾಮಣಿ ಎಲ್ಲಿದ್ದರೂ ಎದ್ದು ಬರ್ತಾಳೆ, ನನ್ನನ್ನು ಬಿಟ್ಟು ಹೋಗ್ಬೇಡ್ರಿ, ನಾನು ಬರ್ತೀನಿ. ಇವನೆಲ್ಲೋ ಸುಮ್ಮನೆ ಆ ಕ್ಲಾಸಕ್ಕೆ ಮಾತಾಡ್ತಾನೆ, ಇವನೆಲ್ಲೋ ಬಂದು ಅಲ್ಲಿ ಇಲ್ಲಿ ಯಾವುದೋ ಹುಣಸೆ ಮರದ ಕೆಳಗಡೆ ಕುಂತಿರಲಿ ಅಂತೇಳಿ ಅಪಹಾಸ್ಯ ಮಾಡಿ ಅವರೆಲ್ಲ ಮುಂದೆ ಹೋಗ್ತಿರ್ತಾರೆ. ಆದ್ರೂ ಇವನು ಅವರೆಲ್ಲರನ್ನೂ ಹಿಂದಿಕ್ಕಿ ಮುಂದೆ ಹೋಗ್ತಾನೆ. ಇವರೇ ಏನು ಮಾಡ್ತಾರೆ, ಈ ಗುಂಪೆ ಅವನನ್ನು ಫಾಲೋ ಮಾಡೋ ಥರ ಆಗುತ್ತೆ. ಮುಂದೆ ಹುಡುಕ್ತಾನೆ, ಎಲ್ಲ ಬೆಟ್ಟ ಗುಡ್ಡ ಕಿಬ್ಬಿಗಳನ್ನೆಲ್ಲ ಹುಡುಕ್ತಾನೆ, ಆದರೆ ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಒಂದು ಗಂಟೆ ಶಬ್ದ, ಒಂದು ಗಾಳಿಗೆ, ಬಿರುಗಾಳಿಗೆ ಆ ಎಮ್ಮೆ ಕೊರಳಿನ ಗಂಟೆ ಶಬ್ದ ಕೇಳಿಸುತ್ತೆ. ಆವಾಗ ಅದನ್ನು ಇದನ್ನು ಆಲಿಸ್ಕೊಂಡು ಹೋಗಿ ನೋಡಿದಾಗ ಆ ಎಮ್ಮೆ ಹುಲಿ ಹಿಡಿದು. ಸೊ ಈ ಕತೆಗೆ ನೀವು ಪುಟ್ಟಮಲ್ಲಪ್ಪನ ಚಿಂತಾಮಣಿ ಅಂತ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರೋದೆ. ಬದಲಾಯಿಸ್ಕೊಂತೀನಿ ಸರ್. ಪುಟ್ಟಮಲ್ಲಪ್ಪನ ಚಿಂತಾಮಣಿ ಅಂತ ಇಟ್ಟರೆ ಚೆನ್ನಾಗಿರೋದೆ. ಆಮೇಲೆ ಯಾರಾದರೂ ಪ್ರೇಯಸಿನೇ ಚಂದನಾ? ಓಕೆ ಓಕೆ ಓಕೆ, ಅಲ್ಲ ಪ್ರೇಯಸಿ ಅಂದರೆ ಚಿಂತಾಮಣಿ ಅಲ್ವಾ? ಸೊ ಓಕೆ, ಮೊದಲು ಚಿಂತಾಮಣಿ ಅಂತಲೇ ಇಟ್ಟಿದ್ವಿ, ನೋಡಿ ಸ್ವಾಮಿ ಪನ್ನಾಚಿ ಬೇಡ, ಇದು ಡಿಫ್ರೆಂಟ್ ಆಗಿರಲಿ. ಅವ್ರಿಗೆ ಗೊತ್ತು ಸ್ವಾಮಿ ಪನ್ನಾಚಿ ಹೆಂಗೆ ಇಟ್ಟರೆ ಜನ ಜಾಸ್ತಿ ಓದ್ತಾರೆ ಅಂತ. ಆಮೇಲೆ ಯಾರಾದರೂ ಸಾಹಿತ್ಯದ ವಿದ್ಯಾರ್ಥಿಗಳು, ಸಾಹಿತ್ಯವನ್ನು ಗಂಭೀರವಾಗಿ ಅಧ್ಯಯನ ಮಾಡುವವರು, ಕನ್ನಡ ಸಾಹಿತ್ಯದಲ್ಲಿ PhD ಮಾಡಿ ಸಬ್ಜೆಕ್ಟ್ಗಳೆಲ್ಲ ಮುಗಿದೋಗ್ಬಿಟ್ಟಿದೆ, ಹೊಸ ಸಬ್ಜೆಕ್ಟ್ಗಳೇ ಸಿಗ್ತಾ ಇಲ್ಲ. ಈಗ ಹೊಸ ಒಂದು ಸಬ್ಜೆಕ್ಟ್ ಕೂಡ ಮಾಡ್ಬೋದು. ಪೊನ್ನಾಚಿಯ ಕತೆಗಾರರಲ್ಲಿ ಚಿಂತಾಮಣಿ ಎಂಬ ಪ್ರತಿಮೆ ಚಿಂತಾಮಣಿ ಎಂಬ ಪ್ರತಿಮೆ ಅಂತ ಬರೆದ್ರೆ ಅದು ಭಾಳ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ. ಪ್ರಕಾಶ್ ಕೂಡ ಮೇಷ್ಟ್ರು, ಪ್ರಕಾಶ್ ಪುಟ್ಟಪ್ಪ ಅವರು ಚಿಂತಾಮಣಿಯ ಪೊನ್ನಾಚಿಯ ಹಂಗಿಂದ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಹೆಸರನ್ನು ಪ್ರಕಾಶ್ ಪೊನ್ನಾಚಿ ಅನ್ನೋದನ್ನು ಪ್ರಕಾಶ್ ಪುಟ್ಟಪ್ಪ ಅಂತ ಚೇಂಜ್ ಮಾಡಿದವರು. ಪ್ರಕಾಶ್, ಯಾಕೆ ಪೊನ್ನಾಚಿ ನಿಮಗೆ ಯಾಕೆ ಬೇಡ? ಸರ್, ನಾನು ಸ್ಟಾರ್ಟಿಂಗಲ್ಲಿ ನಾನು ಪ್ರಕಾಶ್ ಪೊನ್ನಾಚಿ ಅಂತಲೇ ಸುಮಾರು ಬರೆದಿದ್ದೆ ಸರ್ ನಾನು. ಆದರೆ ಒಂದು ಸರಿ ಏನಾಗ್ತು ಅಂದರೆ ಇವನು ನಮ್ಮ ಸ್ವಾಮಿ ಪೊನ್ನಾಚಿಗೆ ಯಾವುದೋ ಅವಾರ್ಡ್ ಬಂದಿತ್ತು. ಸುಮಾರು ಜನ ಅದು ಕನ್ಫ್ಯೂಸ್ ಮಾಡ್ಕೊಂಡು ನನಗೆ ವಿಶ್ ಮಾಡಿದರು ಇದು ಅಂತ. ನಾನು ಇದು ತುಂಬ ಈ ಥರ ಕನ್ಫ್ಯೂಸ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ನನ್ನ ಹೆಸರನ್ನೇ ಪ್ರಕಾಶ್ ಪುಟ್ಟಪ್ಪ ಅಂದ್ಬಿಟ್ಟು ಬದಲಾಯಿಸ್ಕೊಂಡೆ ಸರ್. ನಿಮ್ಮ ಕತೆ ಗಾಂಧಿ ಜೋಡಿನ ಮಳಿಗೆ ಅಂತ, ನಿಮ್ಮ ಗಾಂಧಿ ಜೋಡಿನ ಮಳಿಗೆ, ಆ ಕಥೆಯಿಂದ ಖ್ಯಾತರಾದವರು. ಈಗ ಪ್ರಕಾಶ್ ಪುಟ್ಟಪ್ಪ, ಈಗ ನಿಮ್ಮೂರಲ್ಲಿ 7 ಜನ, 7 ಅಲ್ಲ ಇನ್ನೂ 10, 12 ಜನ, 15 ಜನ ಇನ್ನೂ ಇದ್ದಾರೆ. ಕರೆದ್ರೆ ಅಷ್ಟು ಜನರನ್ನು ಕರಿಬೇಕಾಗಿತ್ತು ನಾವು, ಆದರೆ ಜಾಸ್ತಿ ಜನ ಕರೆಯೋಕ್ಕಾಗಲ್ಲ. ಈಗ ಒಂದು ಊರಲ್ಲಿ ಇಷ್ಟೊಂದು ಜನ ಸಾಹಿತಿಗಳು, ಅದರಲ್ಲೂ ಕನ್ನಡದಲ್ಲಿ ಬರೆಯುವವರು, ಅದರಲ್ಲೂ ಕನ್ನಡ ಕತೆಗಾರಿಕೆಯಲ್ಲಿ ತೊಡಗಿರುವವರು, ನೀವು ಒಬ್ರಿಗೊಬ್ಬರು, ಆಮೇಲೆ ನೀವು ನೆಂಟರು ಬೇರೆ, ಒಬ್ರಿಗೊಬ್ಬರು ಸಿಕ್ಕಿದಾಗ ಕಷ್ಟ ಸುಖ ಮಾತಾಡ್ಕೋತೀರಾ ಅಥವಾ ಸಾಹಿತ್ಯದ ಬಗ್ಗೆ ಮಾತಾಡ್ತೀರಾ? ಸರ್, ನಾವು ಅದೇ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಅಂದರೆ ನಾವು ಏನೇ ಹೊಸದೇನಾದ್ರು ಬರೆದಾಗ ಎಲ್ಲರೂ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್. ಹೇಗಿದೆ ಇದು ಕತೆ, ಏನಾದ್ರು ಬದಲಾವಣೆ ಮಾಡ್ಕೋಬೋದು ಅನ್ನೋ ಥರದಲ್ಲಿ ಚರ್ಚೆ ಮಾಡಿ, ಆಮೇಲೆ ಈಗ ನಾವು ಎಲ್ಲರೂ ಕಳಿಸ್ಬೇಕಾದ್ರು ಅಥವಾ ಇದು ಮಾಡ್ಬೇಕಾದ್ರು ಅದು ಎಲ್ಲರೂ ಓಕೆ ಅಂದಮೇಲೆ ಆಮೇಲೆ ಅದನ್ನು ಇದು ಮಾಡ್ತೀವಿ ಸರ್. ಆ ಥರ ಒಂದು ಚರ್ಚೆ ನಡೆಯುತ್ತೆ ಸರ್ ಅದ್ರ ಬಗ್ಗೆ. ಸತೀಶ್ ಅವರು ಇವರೆಲ್ಲರಿಗಿಂತ ಬೇರೆ, ನಾನು ಕತೆ ಬರೆಯಲ್ಲ, ನಾಟಕ ಬೇರೆ ಪ್ರಕಾರದಲ್ಲಿ ಹೋಗ್ತೀನಿ ಆದರೆ ಅವರ ಮನಸ್ಸೊಳಗೆ ಅಷ್ಟೊಂದು ಕತೆಗಳಿದೆಯಂತೆ. ಅವ್ರಿಗೆ ಈಗಲೂ ಡೌಟ್ ಇದೆ, ನಾನು ನಾಟಕನೇ ಮುಂದುವರಿಸ್ಬೇಕಾ ಕತೆ ಬರೀಬೇಕಾ? ಯಾಕೆಂದರೆ ನಾಟಕ ಬರೆದವರು ಯಾರೂ ಫೇಮಸ್ ಆಗ್ತಾ ಇಲ್ಲ, ಕತೆ ಬರೆದವರೆಲ್ಲ ಫೇಮಸ್ ಆಗ್ತಾ ಇದ್ದಾರೆ. ಸೊ ನಾನು ಕತೆ ಬರಿಬೇಕು ಅಂತಲೂ ಇದೆ ಅವ್ರ ಮನಸ್ಸೊಳಗೆ. ಸತೀಶ್, ಹೇಳಿ ನಿಮ್ಮ ಮನಸ್ಸೊಳಗೆ ನೀವು ಕತೆ ಬೇಡ ನಾಟಕ ಅಂತ ಯಾಕೆ ಹೋದ್ರಿ ಅಂತ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಪೊನ್ನಾಚಿ. ನನಗೂ ಮೊದಲು ಸತೀಶ್ ಪೊನ್ನಾಚಿ ಅಂತ ಹೆಸರಿಟ್ಕೊಂಡಾಗ ಸ್ವಾಮಿ ಪೊನ್ನಾಚಿ, ಸತೀಶ್ ಪೊನ್ನಾಚಿ ಅಂದರೆ ಅದೊಂದು ಕನ್ಫ್ಯೂಷನ್ ನನಗೂ ಶುರುವಾಗಿತ್ತು. ನಾನು 2008ರಲ್ಲಿ ಮೈಸೂರಿಗೆ ಬಂದಾಗ ನಾನು ರಂಗಭೂಮಿಗೆ ಒಂದಷ್ಟು ಆ್ಯಕ್ಟಿಂಗ್ ಆ ಥರದ್ದೇನೋ ಮಾಡೋಣ ಅಂಥೇಳಿ ಅನಿಸಿಕೆ, ಡಿಗ್ರಿ ಪದವಿ ಸಂದರ್ಭದಲ್ಲೇ. ಆಗ ಸ್ವಾಮಿ ಪೊನ್ನಾಚಿಯವರು ಬರವಣಿಗೆಯಲ್ಲಿ ತೊಡಗಿದ್ರು.
ಸೊ ಅವರ ಒಂದು ನನಗೆ ಪ್ರೇರೇಪಣೆ ಅವರು ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮೂರಿನ ಒಬ್ಬರು ಕವಿಗಳು ಸಾಹಿತಿಗಳು ಏನೋ ಬರಿತಾ ಇದ್ದಾರೆ ಅಂದಾಗ ನನಗೊಂದು ಪ್ರೇರೇಪಣೆ ಅವರೇ ಅಂತ ಹೇಳ್ಬೋದು. ಅದಾದಮೇಲೆ ಇಷ್ಟೆಲ್ಲರೂ ಬರಿತಾಯಿದ್ರು, ಪ್ರಕಾಶ್ ಅಣ್ಣವರು ಅವರು ಬರಿತಾಯಿದ್ರು, ಮತ್ತು ಚೇತನ್ ಅವರು ಬರಿತಾಯಿದ್ರು, ಮತ್ತು ಶಿವಕುಮಾರ್ ಸರ್ ಎಲ್ಲ ಬರಿತಾಯಿದ್ರು. ಬಟ್ ನನಗೆ ಆಸಕ್ತಿ ಇದ್ದಿದ್ದು ಆಗ್ಲಿಂದನೂ, ಅಂದರೆ ಈಗ ಸೋಮಶೇಖರ್ ಸರ್ ಮರ್ತಿರ್ಬೋದು, ನಾನು 8ನೇ ಕ್ಲಾಸ್ ಇದ್ದಾಗ್ಲಿಂದನೂ ಹಾಡು ಹೇಳೋದು, ನೃತ್ಯ ಮಾಡೋದು ಅದೆಲ್ಲ ನನಗೆ ಆಸಕ್ತಿ ಆಗಲೂ ಇತ್ತು. ಅವರೇ ನನಗೆ ಹಾಡೆಲ್ಲ ಹೇಳ್ಕೊಟ್ಟಿದ್ರು. ಜೋಗದ ಸಿರಿ ಬೆಳಕಿನಲ್ಲಿ ಆ ಹಾಡು ನಮ್ಗೆ ಹೇಳ್ಕೊಟ್ಟಿದ್ರು ಆ್ಯಕ್ಚುಲಿ. ಅದಾದ್ಮೇಲೆ ಡ್ಯಾನ್ಸ್ ಮಾಡೋದು, ಅದನ್ನೇ ಕಂಟಿನ್ಯೂ ಆಗಿ ಮೈಸೂರಿಗೆ ಬಂದಮೇಲೆ ನಾನು ನಾಟಕ, ನೃತ್ಯ ಆ ಥರದಲ್ಲಿ ಭಾಗವಹಿಸ್ತಾ ಇದ್ದೆ. ಅದಾದಮೇಲೆ ನನಗನ್ಸಿದ್ದು ಒಂದಷ್ಟು ನಾಟಕಗಳನ್ನು ನಾನು ಮಾಡಿದ್ದೀನಿ. ಜಂಬೇಶ್ ಸರ್ ಇರ್ಬೋದು, ಮತ್ತು ಜೆನ್ನಿ ಸರ್ ಇರ್ಬೋದು, ಅವರೊಂದು ನಿರ್ದೇಶನದಲ್ಲಿ ನಾನು ಆ್ಯಕ್ಟ್ ಮಾಡಿದ್ರು. ನಾನೇ ಒಂದು ತಂಡ ಕಟ್ಕೊಂಡಾಗ ನಾನೇ ಯಾಕೆ ಬರೋದು ಅದನ್ನು ನಾಟಕ ಮಾಡಬಾರ್ದು ಅಂಥೇಳಿ ಪೊನ್ನಾಚಿ ಪ್ರೌಢಶಾಲೆ ಅಂತೇಳಿ ಒಂದು ನಾಟಕವನ್ನು ನಾನು ಬರೆದೆ. ಪೊನ್ನಾಚಿ ಪ್ರೌಢಶಾಲೆ ಎಲ್ಲ ನಾಟಕಗಳ ಹಿಂದೆ ಒಂದು ಕತೆ ಇರುತ್ತೆ ಸರ್. ಅದು ಕತೆ ಆದಮೇಲೆ ನಾಟಕ ಆಗೋದು ಆ್ಯಕ್ಚುಲಿ. ಸೊ ನನಗೆ ಅದೊಂದು ಪೊನ್ನಾಚಿ ಅಂತಂದರೆ ಒಂದು ಹಳ್ಳೀಲಿ ಎಲ್ಲ ಕಡೆನೂ ಕತೆ ಇರ್ತವೆ, ಆದರೆ ನಮ್ಮ ಹಳ್ಳೀಲಿ ಹೆಚ್ಚು ಕತೆ ಇದ್ದಾವೇನೋ ಅಂತ ನನಗೆ ಅನಿಸ್ತಾ ಇದೆ. ಅವ್ರು ಬರ್ದಿದ್ದು ನೋಡಿ ಎಲ್ಲರೂ ಬರ್ದಿದ್ದು ನೋಡಿ ನಮ್ಮ ಹಳ್ಳೀಲಿ ಹೆಚ್ಚು ಕತೆ ಇದೆ ಅಂತ ನನಗೆ ಅನಿಸಿತ್ತು. ಸೊ ನಾನು ಪೊನ್ನಾಚಿ ಪ್ರೌಢಶಾಲೆ ಅಂದರೆ ಪೊನ್ನಾಚಿಯ ಸುತ್ತಮುತ್ತ ಏನೇನಾಗುತ್ತೆ ಅದನ್ನೇ ತಗೊಂಡು ನಾನು ಕತೆಯಾಗಿ ಬರೆದು, ಅದಾದಮೇಲೆ ನಾಟಕ ಆಗಿ ಬರೆದು ಅದನ್ನು ಆಲ್ಮೋಸ್ಟ್ ಒಂದು 65 ಸೀನ್ಸ್ ಇರೋ ಸಿನಿಮಾಗೂ ಕನ್ವರ್ಟ್ ಮಾಡುವಂತಹ ಒಂದು ಪ್ಲಾನ್ ಇದೆ ಆ್ಯಕ್ಚುಲಿ. ನನಗೆ ಆಸಕ್ತಿ ಸಿನಿಮಾ ಅಂದ ತಕ್ಷಣ ದೊಡ್ಡ ಮಾಧ್ಯಮ, ನಮ್ಮ ಪೊನ್ನಾಚಿ ಎಲ್ರಿಗೂ ರೀಚ್ ಆಗುತ್ತೆ ಅನ್ನೋದು ನನ್ನೊಂದು ಕುತೂಹಲ ಮತ್ತು ಆಸಕ್ತಿ. ಬಟ್ ಸಿನಿಮಾಗೆ ಏನಂತಂದರೆ ಪ್ರೊಡ್ಯೂಸರ್ ಬಜೆಟ್ ಅದೆಲ್ಲ ಬರೋದ್ರಿಂದ ಫಸ್ಟು ನನಗೆ ಅದನ್ನು ಆ ಒಂದು ಕತೆಗಳು ಕಾಡ್ತಾ ಇತ್ತು. ಹಂಗಾಗಿ ನಾಟಕ ಮಾಡಿಬಿಡೋಣ ಅಂತೇಳಿ ಅದನ್ನು ಕಿರುರಂಗಮಂದಿರ ಇರ್ಬೋದು, ಕಲಾಮಂದಿರ ಇರ್ಬೋದು, ಅಲ್ಲೆಲ್ಲ ನಾಟಕಗಳು ಒಂದು 10 ಶೋ ಮೇಲೆ ಹೆಚ್ಚಿಗೆ ಮಾಡಿದ್ದೀನಿ ಅದನ್ನು. ಅದಾದಮೇಲೆ ಕವಿ ಜಂಗಮರು ಅಂತೇಳಿ ಒಂದು ನಾಟಕ ಬರೆದೆ ಸರ್. ಕವಿ ಜಂಗಮರು ಅಂದರೆ 10ನೇ ತರಗತಿ ಪುಸ್ತಕದಲ್ಲಿರುವ ಕವಿಗಳು ಮತ್ತು ಜಂಗಮರನ್ನ ಸೇರಿಸಿ ಒಂದು ನಾಟಕ ಬರೆದೆ. ಅದಾದಮೇಲೆ ಜೀವಜಲ ಅಂತ, ಅದು ಅಂದರೆ ಎಲ್ಲ ನಾಟಕವು ಕತೆ ರೂಪದಿಂದನೇ ನೆಕ್ಸ್ಟ್ ನಾಟಕ ಆಗೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಬಟ್ ಇದು ನಮಗೆ ಒಂದು ತುಂಬ ಎಮೋಷ್ನಲ್ ಆದಂತಹ ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಷ್ಟು ಜನ ನಾವು ಪೊನ್ನಾಚಿ ಅವರು ಇದ್ದೀವಿ ಅನ್ನೋದು ತುಂಬ ಕುತೂಹಲ ಮತ್ತು ಖುಷಿಯಾದಂತಹ ವಿಚಾರ. ಈ ವೇದಿಕೆಗೆ ಧನ್ಯವಾದ ಸರ್ ಮೊದಲಿಗೆ. ಕತೆಗಾರರು ನಾಟಕಗಾರರು ಅನ್ನೋದಕ್ಕಿಂತ ಈ ಒಂದು ವೇದಿಕೆ ಒದಗಿಸಿದಲ್ಲ ಅದು ದೊಡ್ಡ ಒಂದು ಖುಷಿ ವಿಚಾರ. ನಮ್ಮ ಮೊಸಲೇಸರೆಲ್ಲ ಇಲ್ಲೇ ಇದ್ದಾರೆ, ನಮ್ಮನ್ನು ನೋಡಿದ್ದಾರೆ ಅವರೆಲ್ಲ ಅಲ್ವಾ. ಈಗ ಕನ್ನಡದ ಅಥವಾ ಕರ್ನಾಟಕದ ಅಥವಾ ಇಂಗ್ಲೀಷಿನ ಪ್ರಮುಖ ಕತೆಗಾರರು ಅಂತ ಒಂದು ಗೋಷ್ಠಿ ಅಷ್ಟೇ ಮಹತ್ವ. ಒಂದು ಸಣ್ಣ ಊರಿನ ಪೊನ್ನಾಚಿ ಅಂತ ಒಂದು ಸಣ್ಣ ಊರಿನ ಇಷ್ಟೊಂದು ಜನ ಕತೆಗಾರನ ಒಂದು ಕಡೆ ಕೂರಿಸಿದ್ರೆ ಅದು ನನ್ನ ಪ್ರಕಾರ ಅದಕ್ಕಿಂತ ಬಹಳ ಮುಖ್ಯ ಅಂತ. ಅಂದರೆ ನಮ್ಮ ಕತೆಗಳಿರೋದು ಎಲ್ಲೋ ಒಂದು ಮೂಲೆಯಲ್ಲಿ, ಒಂದು ಕಾರ್ನರಲ್ಲಿ, ಒಂದು ಸಣ್ಣ ಕಿಟಕಿಯಿಂದ ಬೀಳುವ ಒಂದು ಬೆಳಕಿರುತ್ತಲ್ಲ, ಆ ಬೆಳಕಿನಲ್ಲಿ ಕತೆಗಳಿರುತ್ತೆ. ಅದೇ ಥರ ಊರಲ್ಲಿ ಆ ಥರ ಕತೆಗಳು ಅಂತ. ನಾವೀಗ ಮಹಾದೇವ ಪೊನ್ನಾಚಿ ಭಾಳ ಸಂಕೋಚದವರು ಡಾಕ್ಯುಮೆಂಟ್ರಿ ಮೂವೀಸ್ ಮಾಡ್ತಾರೆ. ಕಾಣದೇ ಉಳಿದ ಮೌನವೇ ನೀನು ಅಂತ ಇವರ ಕತೆಯ ಹೆಸರು. ಏನು ಹೇಳ್ತೀರಾ ಮಹಾದೇವ್? ಎಲ್ಲ ಸೀನಿಯರ್ಸು, ಎಲ್ಲ ಕತೆ ಬರೆಯುವವರು, ಇವರ ನಡುವಲ್ಲಿ ನಿಮ್ಮದು ಎಕ್ಸಿಸ್ಟೆಂಟ್, ನಿಮ್ಮ ಅಸ್ತಿತ್ವ ನೀವು ಹೇಗೆ ಉಳಿಸ್ಕೋತೀರಾ? ಇದು ಸರ್ ಸಾಹಿತ್ಯ ಲೋಕಕ್ಕೆ ನಾನು ಬಂದು ಇವಾಗ ಅಂಬೆಗಾಲು ಇಡ್ತಾ ಇರೋವಂಥ ಹುಡುಗ ನಾನು. ಅಂದರೆ ನಮ್ಮ ಸರ್ಗಳನ್ನೆಲ್ಲ ನೋಡಿ ನಾನು ಕಲ್ತಿರೋದು. ಅದು ಆ್ಯಕ್ಚುಲಿ ಸ್ವಾಮಿ ಸರ್ ಗೊತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ನಾನು 5ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಸ್ವಾಮಿ ಸರ್ ನನಗೆ ಟೀಚರ್ ಆಗಿದ್ದರು ಆ್ಯಕ್ಚುಲಿ. ಅದು ಅಲ್ಲಿ ಫಸ್ಟ್ ಅಲ್ಲಿಂದನೇ ನಾನು ಅವ್ರನ್ನ ಅಂದರೆ ತುಂಬ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಅವರು ಕಥಾ ಸಂಕಲನಗಳೆಲ್ಲ ಮಾಡೋವಾಗಲೆಲ್ಲ ಅದನ್ನೆಲ್ಲ ಓದ್ಕೊಂಡು ಅಲ್ಲಿಂದನೇ ಬರ್ಕೊಂಡ್ಬಂದಿದ್ದೀನಿ. ನಾನೇನಕ್ಕೆ ಬರಿಬಾರ್ದು ಅನ್ನೋ ಒಂದು ಇದು ಬಂತು ನನ್ನಲ್ಲಿ. ಸರಿ ಅಂತ ಬರೆದೆ ನಾನು. ಅಲ್ಲಿ ಅದನ್ನು ಸರಿ ತಗೊಂಡು ನಾನು ಬರೆದೆ ಅದನ್ನು. ಆಯ್ತು. ಆಮೇಲೆ ನೋಡೋದಕ್ಕೆ ಹೋದರೆ ಅಂದರೆ ಅದು ಮಾಮೂಲಿ ಬಿಟ್ಟು ಬುಕ್ ಬ್ರಹ್ಮ ಸಾಹಿತ್ಯ ಉತ್ಸವದಲ್ಲಿ ನನ್ನದೊಂದು ಕತೆ ಬಂದು ಮೆಚ್ಚುಗೆ ಬಹುಮಾನ ಪಡ್ಕೊಂಡಿತ್ತು. ಅದು ಮೇಡಮ್ ಪುಷ್ಪ ಮೇಡಮ್ ಅವರು ಇಲ್ಲಿದ್ದರು, ಅವರು ಎಲ್ಲೋ ಹೋಗಿದ್ದಾರೆ ಗೊತ್ತಿಲ್ಲ. ಇದು ಮಾಮೂಲಿ ಪುಷ್ಪ ಮೇಡಮ್ ಅವರೇ ಅದಕ್ಕೆ ತೀರ್ಪುಗಾರರಾಗಿದ್ದರು. ಅದು ನನಗೆ ಖುಷಿ ವಿಚಾರ. ಅವ್ರು ಇರ್ತಾರೆ ಅಂತ ಅಂದ್ಕೊಂಡೆ. ಅಷ್ಟು ಬೇಗ ಹೊರಟೋಗ್ಬಿಟ್ರು. ಹಾಂ ಸರ್, ಅದೇ. ಇದು ಅಷ್ಟೇ ಸರ್ ನಂದು, ಇನ್ನೇನಿಲ್ಲ ಹೇಳೋಕ್ಕೆ. ಓಕೆ. ಆದರೆ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದಾರೆ. ಈಗ ಇಷ್ಟು ಜನ ಮಾತಾಡಿದ್ದಾರೆ. ಈಗ ಮೇಷ್ಟ್ರು ಒಂದು ಹಾಡು ಹೇಳಿ ನೋಡೋಣ. ಯಾವ ಹಾಡು ಹೇಳ್ತಾರೆ ನೀವು ಮೇಷ್ಟ್ರು? ಅದಾದಮೇಲೆ ಪ್ರಶ್ನೆ. ನನ್ನ ಪ್ರಶ್ನೆ ಮುಗೀತು.
ನಾನು ಅನೇಕ ಭಾವಗೀತೆಗಳ ಥರ ಕೆಲವು ಪ್ರಾಕೃತಿಕ ಶೃಂಗಾರ ಗೀತೆ ಆ ಥರ. ಓಕೆ, ಹಾಡಿ. ಭಾವಗೀತೆಗಳು ಥರ ಶೃಂಗಾರ ಗೀತೆಗಳು, ಪ್ರಾಕೃತಿಕ ಗೀತೆಗಳು ಅವುಗಳನ್ನು ಬರೆದಿದ್ದೀನಿ. ಅದರಲ್ಲಿ ನಾನು ಫೈನಲ್ ಡಿಗ್ರಿ BSc ಫೈನಲ್ ಡಿಗ್ರಿಲಿರಬೇಕಾದ್ರೆ ಒಂದು ಹಾಡು ಬರೆದಿದೆ, ಆಸೆಯ ಹೊರೆ ಅಂತ. ಅದು ತುಂಬ ಎಲ್ಲ ಇಷ್ಟಪಡುವಂಥದ್ದು. ಅದನ್ನು ಹಾಡಲಿಕ್ಕೆ ಇಷ್ಟಪಡ್ತೀನಿ ಸರ್. ಆಸೆಗಳು ನೂರಾರು ಬಾಚಿ ತಬ್ಬಿವೆ, ಮತಿಯ ವೇದನೆ ಪಡುತ್ತಲಿದೆ ಮನವು. ಜಸವೊಡೆದು ಬೆಳೆದಿಹುದು ಆಸೆಯ ಹೆಮ್ಮರವು, ಹೊರದೆ ತಲ್ಲಣಿಸುತ್ತಿದೆ ತನುವು, ಹೊರದೆ ತಲ್ಲಣಿಸುತ್ತಿದೆ ತನುವು. ಮುತ್ತು ರತ್ನದಿ ಕೂಡಿ ಹೊನ್ನ ಮಕುಟವಾಗಿ ಸಜ್ಜನರ ಶಿರದಲ್ಲಿ ಮೆರೆಯುವಾಸೆ, ಮೇರುಗಳಿಗೆತ್ತರದ ದಟ್ಟ ಗೋಪುರದಲ್ಲಿ ಪುಟ್ಟ ಕಲಶವಾಗಿ ಹೊಳೆಯುವಾಸೆ. ಆಸೆಗಳು ನೂರಾರು ಬಾಚಿ ತಬ್ಬಿವೆ, ಮತಿಯ ವೇದನೆ ಪಡುತ್ತಲಿದೆ ಮನವು. ಜಸವೊಡೆದು ಬೆಳೆದಿಹುದು ಆಸೆಯ ಹೆಮ್ಮರವು, ಹೊರದೆ ತಲ್ಲಣಿಸುತ್ತಿದೆ ತನುವು, ಹೊರದೆ ತಲ್ಲಣಿಸುತ್ತಿದೆ ತನುವು. ಜಿಗಿದು ಗಗನಕ್ಕೆ ಹಾರಿ ತಾರೆಗಳ ಒಡಗೂಡಿ ಕ್ಷಣಕಾಲ ಅದರಂತೆ ಮಿನುಗುವಾಸೆ, ಬಾನಿನಡಿ ಹಾರಾಡಿ ಮೋಡದ ರಥವೇರಿ ಗಾಢ ಓಟದಿ ಒಮ್ಮೆ ಓಡುವಾಸೆ. ನವಜೀವ ತಳೆಯುತಿಹ ತರುಗಳಲ್ಲಿ ತಳಿರಾಗಿ ತರಗುಗಳ ಹಂಗಿಸಿ ನಲಿಯುವಾಸೆ, ಮೀನಾಗಿ ಸಾಗರದಿ ಈಜಾಡಿ ತಳಕಿಳಿದು ಆಳದಲ್ಲಿ ಬಾಳುವೆ ಮಾಡುವಾಸೆ. ಆಸೆಗಳು ನೂರಾರು ಬಾಚಿ ತಬ್ಬಿವೆ, ಮತಿಯ ವೇದನೆ ಪಡುತ್ತಲಿದೆ ಮನವು. ಜಸವೊಡೆದು ಬೆಳೆದಿಹುದು ಆಸೆಯ ಹೆಮ್ಮರವು, ಹೊರದೆ ತಲ್ಲಣಿಸುತ್ತಿದೆ ತನುವು, ಹೊರದೆ ತಲ್ಲಣಿಸುತ್ತಿದೆ ತನುವು. ವೀಣೆಯಳು ಶ್ರುತಿಯಾಗಿ ಗಾನದೊಳು ಸ್ವರವಾಗಿ ಕೇಳುಗರ ಕರಣಗಳ ತುಂಬುವಾಸೆ, ಜ್ಞಾನದೊಳು ಸುಧೆಯಾಗಿ ದೀಪದೊಳು ಬೆಳಕಾಗಿ ಕತ್ತಲಿನ ಲೋಕವನ್ನು ಬೆಳಗುವಾಸೆ. ಚಂದ್ರಮುಖಿ ನೊಸಲಿನಲ್ಲಿ ಚಂದನದ ಪೊಟ್ಟಾಗಿ ಮಂದಮತಿ ವಿಠರಮನ ಸೆಳೆಯುವಾಸೆ, ಬೆಳದಿಂಗಳಲ್ಲಿ ಕುಳಿತು ಲಲ್ಲೆಯ ಹೊಡೆಯುತ್ತ ನಲ್ಲೆಯೊಡೆ ತಾಂಬೂಲ ಮೆಲ್ಲುವಾಸೆ. ಚಂದ್ರಮುಖಿ ನೊಸಲಿನಲ್ಲಿ ಚಂದನದ ಬೊಟ್ಟಾಗಿ ಮಂದಮತಿ ವಿಠರಮನ ಸೆಳೆಯುವಾಸೆ, ಬೆಳದಿಂಗಳಲ್ಲಿ ಕುಳಿತು ಲಲ್ಲೆಯ ಹೊಡೆಯುತ್ತ ನಲ್ಲೆಯೊಡೆ ತಾಂಬೂಲ ಮೆಲ್ಲುವಾಸೆ. ಆಸೆಗಳು ನೂರಾರು ಬಾಚಿ ತಬ್ಬಿವೆ, ಮತಿಯ ವೇದನೆ ಪಡುತ್ತಲಿದೆ ಮನವು. ಜಸವೊಡೆದು ಬೆಳೆದಿಹುದು ಆಸೆಯ ಹೆಮ್ಮರವು, ಹೊರದೆ ತಲ್ಲಣಿಸುತ್ತಿದೆ ತನುವು, ಹೊರದೆ ತಲ್ಲಣಿಸುತ್ತಿದೆ ತನುವು, ಹೊರದೆ ತಲ್ಲಣಿಸುತ್ತಿದೆ ತನುವು. ಥ್ಯಾಂಕ್ ಯು. ಅಂದರೆ ಕರ್ನಾಟಕ ಮತ್ತು ತಮಿಳುನಾಡು ಗಡಿಗೆ ಬಹಳ ಹತ್ತಿರವಿರುವ ಊರು ಪೊನ್ನಾಚಿ. ಆದರೆ ಅಲ್ಲಿನ ಕನ್ನಡ ನೋಡಿ, ಅವರ ಕನ್ನಡ ಹಾಡುವ ಆ ಶೈಲಿ, ಆ ಉಚ್ಚಾರಣೆ, ಎಷ್ಟು ಸ್ಪಷ್ಟತೆ. ಸೊ ಕನ್ನಡ ಅನ್ನೋದು ಎಲ್ಲೋ ಇಲ್ಲೆಲ್ಲೋ ಈ ಥರ ಅಲ್ಲ, ಹಳ್ಳಿಗಳಲ್ಲಿ ಕನ್ನಡ ಇದೆ. ಕತೆಗಾರರು ಕೂಡ ಅಲ್ಲಿಂದ ಬಂದಾಗ ಒಂಥರ ಗೂಳಿಮದ್ದು ತಗೊಂಡಂಗೆ ಕತೆ ಬರೀತಾರೆ. ಹಾಗಾಗಿ ಅಷ್ಟು ಸ್ಟ್ರಾಂಗ್ ಆಗಿ ಆರೋಗ್ಯಪೂರ್ಣವಾಗಿ ಇರುವಂಥ ಕತೆಗಳನ್ನು ಕೂಡ ಬರೆದಿದ್ದಾರೆ. ಇನ್ನಷ್ಟು ಭಾಳಷ್ಟು ಪ್ರಶ್ನೆಗಳಿದೆ ನನಗೆ, ಅಂದರೆ ಅದೆಲ್ಲ ಕೇಳಲ್ಲ ನಾನು. ಉದಾಹರಣೆಗೆ ಕತೆಗಾರರು ಇಷ್ಟು ಜನ, ಆದರೆ ಊರಲ್ಲೇ ಇರುವ ದಂತೆಕತೆಗಳು ನೂರಾರು ಇರುತ್ತೆ. ಈಗ ಒಂದು ಸಲ ಪೊನ್ನಾಚಿಯವರ ತಂದೆಯವರು ನಾನು ನೋಡಿದ್ದೆ. ಅವ್ರ ಹತ್ರ ಮಾತಾಡಿದ್ರೆ ಏನು ಈ ಕಾಲದ ಕತೆಗಾರರು ಏನೂ ಅಲ್ಲ, ಅವರ ಕತೆಗಳು, ಅವರಲ್ಲಿರುವ ಕತೆ, ಅವರ ಮನಸ್ಸಲ್ಲಿರುವ ಕತೆಗಳು, ಅವಳು ಕೇಳಿದ ಕತೆಗಳು, ಜೀವಿಸಿದ ಕತೆಗಳೆಲ್ಲ ಇದೆಯಲ್ಲ, ಅವರೆಲ್ಲ ಬರೆಯೋಕ್ಕೆ ಶುರು ಮಾಡಿದ್ರೆ ಕನ್ನಡ ಕಥಾ ಲೋಕ. ಈಗ ನಮ್ಮದೆಲ್ಲ ಬರೆಯೋರ್ದೆಲ್ಲ ನಮ್ಮ ಅಪ್ಪಂದರು ಅಜ್ಜಂದ್ರೆಲ್ಲ ಬರಿತಾ ಕೂತ್ರೆ ಹೆಂಗಿರ್ಬೋದು, ನಾವೆಲ್ಲ ಲೆಕ್ಕಕ್ಕೆ ಇರಲ್ಲ.
ಆ ಥರದ ಒಂದು ಆ ಪೊನ್ನಾಚಿಯಲ್ಲಿ ಇದೆ, ಆ ಸತ್ವ ಪೊನ್ನಾಚಿಯಲ್ಲಿದೆ. ಭಾಳಷ್ಟು ಪ್ರಶ್ನೆಗಳು ಇದೆ, ಆದರೆ ಇನ್ನೂ ಬಹುಶಃ 15 ನಿಮಿಷ ಏನೋ ಇರಬೇಕು ಕಾಣುತ್ತೆ. ನೀವು ಪೊನ್ನಾಚಿಯ ಕತೆಗಾರರ ಜೊತೆ ಮುಕ್ತವಾಗಿ ಮಾತಾಡ್ಬೋದು. ಯಾಕ್ರಪ್ಪ ಅವಮಾನ ಮಾಡ್ತಾ ಇದ್ದೀರಾ? ಇದು ನಮಸ್ತೆ ಎಲ್ಲ ಪೊನ್ನಾಚಿ ಕತೆಗಾರರಿಗೆ. ನೆಕ್ಸ್ಟ್ ಟೈಮು ಖಂಡಿತ ಇವ್ರನ್ನೆಲ್ಲ ಬಿಟ್ಟು ಹೆಣ್ಮಕ್ಳು ಕತೆಗಾರರು ಕೂತಿರಲಿ ಅಂತ ನಮ್ಮೆಲ್ಲರ ಹಾರೈಕೆ. ಏನಂದರೆ ಅದೊಂದು ಚಿಕ್ಕ ಊರು, ಅದದೇ ಜನ ನೋಡಿರ್ತೀರಿ. ಒಂದು ಘಟನೆ ನಡೆದ್ರೆ ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಅದದೇ ಏನು ಊರಿನ ಇತಿಹಾಸ, ನಡೆದ ಘಟನೆಗಳೆಲ್ಲ ಅದನ್ನೇ ಕೇಳಿರ್ತೀರಿ. ಅಂದರೆ ವಿಷಯ ಅದದೇ ಇರುತ್ತೆ. ಆವಾಗ ಇಬ್ಬರು ಕತೆಗಾರರಿಗೆ ಒಂದನ್ನೇ ಬರೆಯೋ ಥರ ಆಗಿಬಿಟ್ರೆ ಅವಾಗ ಏನು ಮಾಡೋದು ಅಂತ ಅಂದರೆ ವಿಷಯಗಳು ಅದದೇ ವಿಷಯ ಇರುತ್ತಲ್ಲ. ಅಲ್ಲ, ನೀವೇನಾದರೂ ಆ ಥರ ಒಂದೇನಾದರೂ ವಿಷಯ ಆದರೆ ಇದು ನನ್ನ ಏರಿಯಾಕ್ಕೆ ಬರಬೇಡ, ನಾ ಬರೀತೀನಿ, ಇದು ನಂದೇ ಏರಿಯಾ, ನೀವು ಬರಬೇಡ, ಆ ಥರದ್ದು ಏನಾದರೂ ಮಾತುಕತೆ ಏನಾದರೂ ಆಗುತ್ತಾ? ಆಗಿದೆ ಸರ್ ಅದು. ಹೇಳಿ. ಆ್ಯಕ್ಚುಲಿ ಆ ಗುಳಿಮದ್ದು ಅನ್ನೋದನ್ನ ನಾನು ಒಂದು ನಿಮಿಷ, ಗುಳಿಮದ್ದು ಅವರು ಕತೆ ಬರೆದಿದ್ದಾರೆ, ನಾನು ಓದಿದ್ದೀನಿ ಅವರ ಕಥಾ ಸಂಕಲನದಲ್ಲಿ. ಗುಳಿಮದ್ದು ಅಂತ ಕತೆ ಇದೆ ಸರ್, ಇವರು ಅದನ್ನು ಕಾದಂಬರಿ ಬರೀತಿದ್ದಾರೆ. ಕತೆ ಏನೀಗ ಅಂತ. ಇನ್ನೊಂದು ವಿಶೇಷತೆ ಏನು ಅಂದರೆ, ಪ್ರಕಾಶ್ ಪುಟ್ಟಪ್ಪ ಗುಳಿಮದ್ದು ಕತೆ ಬರೆದಾಗ ಅವ್ರಿಗೆ ಗೊತ್ತಿರಲಿಲ್ಲ, ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ಲ. ಅವರು ಗುಳಿಮದ್ದು ಕಾದಂಬರಿ ಬರೆದವ್ರಂತ ಇವನಿಗೂ ಗೊತ್ತಿರಲಿಲ್ಲ. ಆದರೆ ಆಮೇಲೆ ನೋಡಿದಾಗ ಅದು ಬೇರೆ ಥರದ್ದು ಹೇಳಕ್ಕೆ ಹೋಗಿದೆ, ಇವ್ರದ್ದು ಪೂರ್ತಿ ಫ್ಲಾಟ್ ಬೇರೆ ಥರ ಹೇಳಕ್ಕೆ ಹೋಗಿದೆ. ಹಾಗಾಗಿ ಏನು ಸಮಸ್ಯೆ ಇಲ್ಲ, ಟೈಟ್ಲ್ ಒಂಚು ಸ್ವಲ್ಪ ನೋಡ್ಕೋಬೇಕಷ್ಟೇ. ಎಲ್ಲರೂ ಗೂಳಿ ಮದ್ದು ಬರೆದು ಗೂಳಿಗಳಿಗೆ ಮಧ್ಯೆ ಸಿಗ್ತಾ ಇಲ್ಲ. ಅಲ್ಲ, ಹಾಗಾಗಿದೆ. ನಾನು ಆ್ಯಕ್ಚುಲಿ ಗುಳಿ ಮದ್ದನ್ನು ನಾನು ಬರೀಬೇಕು ಅಂತ ಎಲ್ಲ ಪಾತ್ರಗಳು, ಆ ಸನ್ನಿವೇಶಗಳು ಎಲ್ಲವನ್ನೂ ಸಿದ್ಧತೆ ಮಾಡ್ಕೊಂಡಿದ್ವು. ಆಮೇಲೆ ಕುಮಾರಣ್ಣ ಅವ್ರು ಬರೆದು ಕೊಟ್ಮೇಲೆ ನಾನು ಬರೆಯೋದು ಇನ್ನು ಎಲ್ಲ ಅವರೇ ಬರೆದ್ಬಿಟ್ಟವ್ರೆ. ಅಲ್ಲ, ನನಗೆ ಒಂದು ಸಿನಿಮಾ, ಕುರೋಸವ ಅವ್ರದ್ದು ಒಂದು ಸಿನಿಮಾ, ಒಂದು ಘಟನೆ ಆಗುತ್ತೆ, ಅದು ನಂಗೆ ಮರ್ತೋಗಿದೆ, ನಿಮ್ಮಲ್ಲಿ ನೆನಪಿರ್ಬೋದೇನೋ, ಅದು ಎಲ್ಲ ನಂಗೆ ಪೂರ್ತಿ ಬಹಳ ಹಿಂದೆ ನೋಡಿದ್ದು. ಅದನ್ನು ಆ ಘಟನೆಯಲ್ಲಿ ಪಾಲ್ಗೊಂಡ ಅಷ್ಟೂ ಜನ ಬೇರೆ 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 ರೀತಿಯಲ್ಲಿ ಅದನ್ನು ವಿವರಿಸ್ತಾರೆ. ಯಾವುದದು 7 ರೋಷಮನ್ ಅದು ಒಂದು ಘಟನೆ. ಆ ಘಟನೆಯಲ್ಲಿ ಪಾಲ್ಗೊಂಡ ಅಷ್ಟೂ ಜನ ಅವರವರ ವರ್ಷನ್ನು ಹೇಳ್ತಾ ಹೋಗ್ತಾರೆ. ಅದು ಕೂಡ ಇನ್ನೊಂದು ಸಾಧ್ಯತೆ ಅಲ್ವಾ, 7 ಜನ ಒಂದೇ ಕಥೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಹೆಂಗೆ ನೋಡ್ತಾರೆ ಅಂತ. ಅವರ ವಿಲನ್ ಇವ್ರದ್ದು ಹೀರೋ ಆಗ್ಬೋದು, ಇವ್ರದ್ದು ಹೀರೋ ಅವ್ರದ್ದು ವಿಲನ್ ಆಗ್ಬೋದು ಅಲ್ವಾ, ಆ ಥರ. ಓಕೆ, ಮೈಕ್ ತಗೊಳ್ಳಿ. ಈಗ ನಾನು ಹೇಳ್ತಾ ಇರೋದು 1990ನೇ ಇಸ್ವಿ, ಇದು ಪೊನ್ನಾಚಿದು. ಏನಂತ ಹೇಳಿದ್ರೆ ಹೊಸೂರಲ್ಲಿ, ಕೆ ನಗರ ಹೊಸೂರಲ್ಲಿ, ಇಲ್ಲ ಹೇಳ್ತೀನಿ ನಾನು, ಡಾಕ್ಟರ್ ಮಲ್ಲಪ್ಪ ಅಂತ, ಹೊಸೂರಲ್ಲಿ, ಕೆ ನಗರ ಹೊಸೂರಲ್ಲಿ ಇದ್ದ ಒಬ್ಬ ಆರೋಗ್ಯ ಕಾರ್ಯಕರ್ತ. ಅವನು ಮದುವೆ ಆಗಿರಲಿಲ್ಲ, ಮೆಂಟಲಿ ಯು ಆರ್ ಸೋ ಪೂರ್, ಬಟ್ ಈಸ್ ಎ ಗುಡ್ ವರ್ಕರ್. ಏನಾದರೂ ಅದು ವಿಚಾರ ಗೊತ್ತಾ ಪೊನ್ನಾಚಿಲಿ ಅಂತ? 1-2 ಸಲ ವಿಸಿಟ್ ಕೊಟ್ಟಿದ್ದೆ ಪೊನ್ನಾಚಿ. 1990 ಐ ಆಮ್ ಎ ಡಾಕ್ಟ್ರ್, ಡಿಸ್ಟ್ರಿಕ್ಟ್ ಆಫೀಸರ್ ಆಗಿದ್ದೆ. ಪೊನ್ನಾಚಿಗೆ 2 ಸಲ ಹೋಗಿದ್ದೆ. ಹೆದರಿಕೆ ಇತ್ತು ವೀರಪ್ಪಂದು, ಗೊತ್ತಾಯ್ತಾ? ಅವನು ಏನಾದ ಅನ್ನೋದು ಏನಾದ್ರು ಗೊತ್ತಿದೆಯಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಕತೆಗಳಲ್ಲಿ ಏನಾದರೂ ಪಾತ್ರವಾಗಿ ಬಂದಿದ್ದಾರಾ ಅಂತ? ಅವನೇಂದ್ರೆ ಮದುವೆ ಆಗಿರಲಿಲ್ಲ. ಹೆಸರೇನು ಸರ್ ಅವ್ರದ್ದು? ಹೆಸರು ಮರ್ತೋಗಿದ್ದೀನಿ. ಅಲ್ಲ, ನಿಮ್ಮೂರಲ್ಲಿ ಮದುವೆ ಆಗದೆ ಇರೋರು ಯಾರಾದರೂ ಇದ್ದಾರಾ? ಅದು ಆ ಕ್ವಾರಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮೂರು ಎಲ್ಲರಿಗೂ ಕೂಡ ಒಂದು ಆಕರ್ಷಣೀಯ ಸ್ಥಳ ಆಗಿತ್ತು. ಮತ್ತು ಜೀವನೋಪಾಯ ಕಟ್ಕೊಳ್ಳೋ ಅಂತ ಯಾರು ಬಂದರೂ ಕೂಡ ಏನಾದರೂ ಒಂದು ಕೆಲಸ ಸಿಗ್ತಾಯಿತ್ತು. ಹಾಗಾಗಿ ನಮ್ಮೂರಿಗೆ ಬಂದವರು ಎಷ್ಟು ಜನನ ಲೆಕ್ಕ ಇಲ್ಲ. ಕರಿಕಲ್ ಕ್ವಾರಿ ನಿಂತ ಮೇಲೆ ನಮ್ಮೂರಿಂದ ಹೊರಗಡೆ ಹೋದವರು ಲೆಕ್ಕ ಇಲ್ಲ. ನಾನು ಕೇಳ್ತಾ, ನಾನು ಆ್ಯಸ್ ಎ PSC ಅದನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಆರೋಗ್ಯ ಕಾರ್ಯಕರ್ತನ ಹೊಸೂರಿಂದ ಟ್ರಾನ್ಸ್ಫರ್ ಮಾಡಿದ್ವಿ. ಅವನು ಏನಾದ ಅನ್ನೋದು ನನಗೆ ಗೊತ್ತಿಲ್ಲ. ಅವನ ಕತೆ ತುಂಬ ಚೆನ್ನಾಗಿದೆ, ಯಾರಾದ್ರೂ ಕೇಳಿ. ಸಾಲ ಏನಾದರೂ ಕೊಟ್ಟಿದ್ರಾ? ಅಲ್ಲ, ನಾವು ಸಾಲ ಕೊಡಿಸೋರಲ್ಲ, ಸಾಲ ಬೇಡ ಅಂತ ಹೇಳಿ ಇದುವರೆಗೂ ಜೀವನ ನಡೆಸಿದ್ದೀನಿ. ಅಲ್ಲ, ಅವ್ರಿಗೇನೋ ಕೊಟ್ಟಿದ್ರ? ಆಮೇಲೆ ಹೆಸರು ಹೇಳಿದ್ರೆ ಕೇಳ್ಬೋದು ಸರ್. ಅಲ್ಲ, ಇದು ಒಂದು ಕತೆ. ಈಗ ನೋಡಿ, ಇವರಿಗೆ ಒಂದು ಕಾಂಪಿಟಿಷನ್ ಇಟ್ಟರೆ, ಈಗ ಒಂದು ಸಭೆ, ಕತೆ ಬಗ್ಗೆ ಸಂವಾದ ನಡೀತಾ ಇದೆ. ಒಬ್ಬರು ಈ ಥರ ಒಬ್ರು ನಿಮ್ಮೂರಲ್ಲಿ ಇದ್ದಾರಾ ಅಂತ ನೀವು ಪ್ರಶ್ನೆ ಕೇಳಿದ್ರಿ. ಇದ್ರ ಬಗ್ಗೆ 7 ಜನ ಕತೆ ಬರೀರಿ ಅಂತಂದ್ರೆ ಎಷ್ಟೊಂದು ತರಹದ 7 ಕತೆಗಳು ಆರೋಗ್ಯ ಕೇಂದ್ರದಲ್ಲಿ ನೀವು ವಿಚಾರಿಸಿದ್ರೆ 99% ಅವನ ವಿಚಾರ ಗೊತ್ತಾಗುತ್ತೆ.
ಅವನು ಯಾವಲ್ಲ ಐಸೋಲೇಟೆಡ್ ಪರ್ಸನ್, ಮೆಂಟಲಿ ಡಿಪ್ರೆಸ್ಡ್, ಗೊತ್ತಾಯ್ತಾ? ಹೆಸರು ನಾನು ಮರ್ತೋಗಿದ್ದೀನಿ, ನನಗೆ 84 ವರ್ಷ ಮರ್ತೋಗಿದ್ದೀನಿ. ಆಯಿತು ಬಹುಶಃ ಹೆಸರು ಗೊತ್ತಾದ್ರೆ ಅದು ಒಂದು ಕತೆ ಆಗ್ಬೋದು ಸರ್. ಹೇಳಿ, ಮೈಕಲ್ ಹೇಳಿ. ಸರ್ ಹೆಸರು ಹೇಳಿದ್ರೆ ಒಂದು ಘಟನೆ ಇದೆ. ಒಂದು ಅಲ್ಲಿ ಹೊರಗಡೆಯಿಂದಂತಹ ಬಂದಂತಹ ವ್ಯಕ್ತಿ ನಮ್ಮೂರಿನ ಒಂದು ಹೆಣ್ಮಗಳನ್ನ ಕೆಣಕಿ ಅದು ಅವ್ರನ್ನ ಆಗಿದ್ರೆ ಸರ್ ಅಲ್ಲ ಅದೊಂದು ಹೊರಗಡೆ ಅದು ಇದುವರೆಗೂ ಅಲ್ಲ ಏನಕ್ಕೆ ಕೇಳಿದೆ ಅಂದರೆ ನಾನು ಇದು ತುಂಬ ಅದು ಭಾಳ ಇನ್ವೆಸ್ಟಿಗೇಷನ್ ಆಗಿ ಕೊನೆಗೆ ಅದು ಏನಾದರೂ ಬಾಡಿ ಸಿಕ್ಕಿದ್ರೆ ಅದು ಏನೇನೋ ಕತೆ ಆಗುತ್ತೆ ಅಂತೇಳಿ ಅದೇನೋ ಅದು ಆಫ್ಲೈನ್ ಕತೆಗಳದು. ಹೆಸರು ಹೇಳಿದ್ರೆ ನಾನು ಹೇಳ್ಬಿಡ್ತೀನಿ ಬೇಕಿದ್ರೆ ಅದಲ್ವಾ? ಇಲ್ಲ, ಇದು ಭಾಳ ಒಳ್ಳೆಯ ಕತೆ. ನೀವು ಬರೆಯಿದ್ರೆ ನಾನೇ ಬರೆದು ಬಿಡ್ತೀನಿ. ಅವರು ಹೊರಗಡೆಯಿಂದ ಬಂದವರು ಯಾರೋ ಎಂಪ್ಲಾಯಿ, ಅದಕ್ಕೆ ನನಗೆ ಆಮೇಲೆ ಪೊನ್ನಾಚಿಗೆ ನೋಡಿ ಇಷ್ಟೆಲ್ಲ ವಿಷಯಗಳಿರುವಂಥ ಊರು, ಬಹಳ ಒಳ್ಳೆಯ ಪ್ರವಾಸಿ ತಾಣವಾಗುವ ಒಂದು ಜಾಗನೂ ಅದು. ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲೇ ಬರುತ್ತೆ. ಈಗ ಕತೆಗಾರರು ಇಷ್ಟೊಂದು ಜನ ಇರೋದ್ರಿಂದ ಇಷ್ಟೆಲ್ಲ ಕತೆಗಳು. ಸರ್ ಮೈಕು. ನಿಮ್ಮ ಇಷ್ಟು ಜನದಲ್ಲಿ ದಶಕಗಳಿಂದ ಒಳ್ಳೆಯ ಕಾದಂಬರಿ ಬರೆದಿದೆ ಅಂತ ಕೇಳಿದ್ದೀವಿ. ಪ್ರಕಟವಾಗದೇ ಇರುವಂಥ ಒಳ್ಳೆಯ ಕಾದಂಬರಿ ಯಾರೋ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಾರಂತೆ. ಯಾರು ಅವರು? ಅದೇ ಗೂಳಿಮದ್ದು. ಇನ್ಯಾರು? ಚೇತನ್ ಪನ್ನಾಚಿ. ಇದು ದೊಡ್ಡ ಕನ್ಫ್ಯೂಷನ್ ನನಗೆ. ಈಗ ಬಗೆಹರ್ದಂಗೆ ಇರುತ್ತೆ. ನಾಳೆ ಅವ್ರು ಯಾವುದೋ ಪೊನ್ನಾಚಿ ಹೆಸರು ಹೇಳಿದ್ರೆ ಯಾರು ಅನ್ನೋದಕ್ಕೆ ಗೊತ್ತಾಗಲ್ಲ. ಇವರಿಬ್ಬರು ಚೆನ್ನಾಗಿ ಗೊತ್ತು, ಇವ್ರು ಗೊತ್ತಿರೋರು ಬಳ್ಳಾರಿಯಲ್ಲಿ ಇದ್ದಾರಂತೆ. ದಶಕಗಳಿಂದ ಕಾದಂಬರಿ ಬರೀತಾರೆ, ಎಲ್ಲರೂ ಹೇಳ್ತಾರೆ ಅದ್ಭುತವಾದ ಕಾದಂಬರಿ ಅಂತ. ಇಲ್ಲ ಸರ್, ಯಾವುದು ಅಂತ ಕೇಳಬೇಕು. ಕಾದಂಬರಿ ಮುಗಿದಿತ್ತು ಸರ್, ಸ್ವಲ್ಪ ರೀರೈಟ್ ಮಾಡೋಣ ಅನಿಸ್ತು. ಇದು 16 ವರ್ಷದಿಂದ ಕೇಳಿದ್ದೀನಿ. ಇಲ್ಲ ಸರ್, ಅದು ಮೊದಲು ಬರ್ದವನು ಬರೆದ್ಬಿಟ್ಟು ಪೂರ್ತಿ ಸ್ಕ್ರಿಪ್ಟ್ ಕೊಟ್ಟ. ಅಲ್ಲಿ ತನಕ ಅವನು ಯಾವ ಕಾದಂಬರಿನೂ ಓದ್ಕೊಂಡಿರಲಿಲ್ಲ ಅವನು. ಅದಾದಮೇಲೆ SL ಭೈರಪ್ಪ ಅವ್ರದ್ದು ಓದೋದಕ್ಕೆ ಶುರು ಮಾಡ್ದ. ಕಂಪೇರ್ ಮಾಡ್ಕೊಬಿಟ್ಟ ಅವನೇ ಇನ್ನು ನಾನು ಕಾದಂಬರಿ ಬಂದರೆ ಅಂತೇಳಿ ಮತ್ತೆ ಒಂದು ಕಡೆಯಿಂದ ಬರೆಯೋದಕ್ಕೆ ಶುರು ಮಾಡ್ಬಿಟ್ಟ. ನೀವು ಓದೋದು ಕಮ್ಮಿ ಮಾಡಿ ಅಷ್ಟೇ. ಆ ಹೆಸರು ಪತ್ತೆ ಮಾಡಿಕೊಡ್ತೀನಿ ಡಾಕ್ಟ್ರಿಗೆ, ಮಲ್ಲಪ್ಪನವ್ರಿಗೆ. ಅವ್ರು ಯಾರು ಆರೋಗ್ಯ ಕಾರ್ಯಕರ್ತರು ಅಂತ ಪತ್ತೆ ಮಾಡಿಕೊಡ್ತೀನಿ. ಯಾಕೆಂದರೆ ಅವ್ರು 90ನೇ ಇಸ್ವಿಲಿ ಹೊಸೂರಿಂದ ಅಲ್ಲಿಗೆ ವರ್ಗ ಆಗಿರ್ಬೇಕಾರೆ ಆ ಜಾಗದಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಭಾಳ ಹಿಂಸೆ. ಅಲ್ಲಿ ಯಾರೂ ಡಾಕ್ಟ್ರುಗಳು ಹೋಗ್ತಾ ಇರಲಿಲ್ಲ. ಅಲ್ಲಿ ಲೋಕೇಶ್ ಅಂತ ಒಬ್ಬ ಡಾಕ್ಟ್ರ್ ಇದ್ದರು, ಭಾಳ ಫೇಮಸ್ ಸರ್ ಅವರು. ಭಾಳ ಒಳ್ಳೆ ಡಾಕ್ಟ್ರು, ಭಾಳ ಪ್ರಸಿದ್ಧರಾದ ಡಾಕ್ಟ್ರು. ಅವರು ಪ್ರಾಮಾಣಿಕವಾಗಿ ಹೇಳೋರು ಮೀಟಿಂಗಲ್ಲಿ, ನನಗೆ 6 ದಿವಸನೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ, 3 ದಿವಸ ಹೋಗ್ತೀನಿ ಅಥವಾ 2 ದಿವಸ ಹೋಗ್ತೀನಿ ಅಂತ. ಅವರು ಇದ್ದಷ್ಟು ದಿವಸ ಪ್ರಪಂಚದ ಯಾವುದೇ ದೊಡ್ಡ ಡಾಕ್ಟ್ರು ಬಂದು ತನಿಖೆ ಮಾಡಿದ್ರು ಅವ್ರು ಇದ್ದರು. ಅವ್ರಿಗೆ ಎಲ್ಲರಿಗೂ ಆಶ್ಚರ್ಯ, ಈ ಜಾಗದಲ್ಲಿ ಹೆಂಗಪ್ಪ ಇದೆಯಾ ನೀನು ಅಂತ ಕೇಳೋರು. ಈ ಜಾಗದಲ್ಲಿ ನೀ ಹೆಂಗಿದೆ ಅಂತ. ಲೋಕೇಶ್ ಅಂತ ಅವ್ರ ಹೆಸರು. ತುಂಬ ಒಳ್ಳೆ ಸರ್ವಿಸ್ ಮಾಡಿದ್ರು. 18 ವರ್ಷ ಇದ್ದರು, ತುಂಬ ಒಳ್ಳೆ ಸರ್ವಿಸ್ ಮಾಡಿದ್ರು. ಇರ್ವಿನ್ ರೋಡಲ್ಲೆಲ್ಲ ಅವ್ರ ಮನೆ ಅಂತ. ಹೌದು, ಅಂದರೆ ತುಂಬ ಕರೆಯೋರು ಅವರು, ಬನ್ನಿ ಪೊನ್ನಾಚಿಗೆ ಬನ್ನಿ. ತುಂಬ ಒಳ್ಳೆ ಡಾಕ್ಟ್ರು. ಆಮೇಲೆ ಪೊನ್ನಾಚಿ ವಿಶೇಷ ಏನು ಅಂದರೆ ಹೈಯೆಸ್ಟ್ ಪೀಕ್ ಇನ್ MA ಮಹದೇಶ್ವರ ಬೆಟ್ಟದ ಅತ್ಯಂತ ಎತ್ತರದ ಶಿಖರ. ಲೋಕೇಶ್ ಡಾಕ್ಟರ್ದು ಸರ್. ಲೋಕೇಶ್ ಡಾಕ್ಟ್ರು ಕರ್ನಾಟಕದ ಪ್ರಥಮ ಬೆಸ್ಟ್ ಡಾಕ್ಟರ್ ಅಂತ ಅವಾರ್ಡ್ ತಗೊಂಡ್ರು ಸರ್. ನಾನು ಅಲ್ಲೇ ಪೊನ್ನಾಚಿ ಹೈಸ್ಕೂಲಲ್ಲಿ HM ಆಗಿ ವರ್ಕ್ ಮಾಡ್ತಾಯಿದ್ದೆ. ನಾನು ಆಗ ಎಲ್ಲ ಊರಿನ ಜನ ಎಲ್ಲ ಸೇರಿಸಿ ನಮ್ಮ ಸ್ಕೂಲಲ್ಲಿ ಒಂದು ದೊಡ್ಡದಾಗಿ ಸನ್ಮಾನ ಮಾಡಿ ಕಳಿಸ್ಕೊಟ್ಟಿಲ್ಲ ಲೋಕೇಶ್ ಡಾಕ್ಟರ್ ಸರ್. ನಂದೊಂದು ಎಲೆ ಕೆಂಚಿ ಬಾರಿ ಅನ್ನೋದ್ರಲ್ಲಿ ಲೋಕೇಶ್ ಡಾಕ್ಟರ್ದು ಒಂದು ಕತೆ ಇದೆ ಸರ್. ಎಲೆ ಕೆಂಚಿ ಅಲ್ಲಿ ಒಂದು ಸುಂದರವಾದ ಯುವತಿ ಬೆಂಗಳೂರಿಂದ ಬಂದಿರ್ತಾಳೆ ಸರ್. ನಮ್ಮೂರಿಗೆ ಬಂದಾಗ ಹುಡುಗಿಗೆ ಹೆಂಗೋ ಹೋಗಿರ್ತಾಳೆ, ಗಿರಿಜನ ಸೌಲಭ್ಯಗಳಿಂದ ಟೈಲರಿಂಗ್ ತರಬೇತಿ ತಗೊಂಡು ಹೋಗಿ ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಎಲ್ಲ ನಮ್ಮೂರಿನವ್ರು ಎಲ್ಲ ಮರ್ತಿರ್ತಾರೆ. ಅಚಾನಕ್ಕಾಗಿ ಒಂದಿನ ಹುಡುಗಿ ಇದ್ದಕ್ಕಿದ್ದಂಗೆ ಬಂದು ನಮ್ಮೂರನ್ನ ಸೇರ್ಕೊಂಡಾಗ ಹುಡುಗಿ ತುಂಬ ಸ್ಪೃದ್ಧೂಪಿ ಹೆಣ್ಮಗಳು. ನಮ್ಮೂರಿನ ಬಹುತೇಕ ಗಂಡ್ಮಕ್ಳು ಅವ್ರ ಹಿಂದೆ ಬಿದ್ದಿರ್ತಾರೆ, ದೊಡ್ಡವರು ಬಿದ್ದಿರ್ತಾರೆ, ಸಣ್ಣವರು ಎಲ್ಲ ವಯಸ್ಸು ಮೀರಿ ಬಿದ್ದಿರ್ತಾರೆ. ಹಿಂಗಿರ್ಬೇಕಾದ್ರೆ ಹುಡುಗಿಗೆ ಜ್ವರ ಬರೋದು, ತುಂಬ ನಿಶಕ್ತಿ ಕಾಡೋದು, ಹಿಂಗೆಲ್ಲ ಆಗ್ತಿರುತ್ತೆ. ಒಂದು ದಿವಸ ಹೋದಾಗ ಡಾಕ್ಟ್ರ್ ಹತ್ರ ಹೋಗಿದ್ದಾರೆ, ಲೋಕೇಶ್ ಡಾಕ್ಟ್ರ್ ಹತ್ರ. ಅವರು ಇದನ್ನು ಪತ್ತೆ ಹಚ್ಚಿದ್ದಾರೆ. ಹುಡುಗಿಗೆ HIV ಇತ್ತು. HIV ಇದ್ದಿದ್ದನ್ನು ಪತ್ತೆ ಹಚ್ಚಿ ಇದರಿಂದ ಮತ್ತೆ ಹುಡುಗರೆಲ್ಲ ಭವಿಷ್ಯ ಹಾಳು ಮಾಡ್ಕೊತಾರೆ ಅಂತೇಳಿ ಲೋಕೇಶ್ ಡಾಕ್ಟ್ರು ಆ ಹುಡುಗಿನ ಚಾಮರಾಜನಗರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಚೆಕ್ ಮಾಡಿಸಿ ಮತ್ತು ಏಡ್ಸ್ ನಿರಾಶ್ರಿತರಿಗೆ ಅದನ್ನು ರೆಫರ್ ಮಾಡಿ ಅದನ್ನು ಇದು ಮಾಡ್ತಾರೆ. ಅದೊಂದು ಕತೆ ತಗೊಂಡಿದ್ದೀನಿ ಸರ್ ಲೋಕೇಶ್ ಡಾಕ್ಟರ್. ಅದಾದಮೇಲೆ ಒಂದು ಮಜಾ ಹೇಳಬೇಕು.
ಸುಮ್ಮನೆ ಖುಷಿಗೆ ಹೇಳ್ತಿರೋದು. ಆ ಹುಡುಗಿಗೆ ಯಾವಾಗ ಆ ಥರದ್ದು ಕಾಯಿಲೆ ಇದೆ ಅಂತೇಳಿ ಗೊತ್ತಾಯ್ತೋ ಅದ್ರ ನಮ್ಮೂರಿಗೆ ಒಂದೇ ಬಸ್ ಇದ್ದಿದ್ದು. ಇಡೀ ಊರಲ್ಲಿ ದೊಡ್ಡವರು ಚಿಕ್ಕವರು ಅಂತ ಎಲ್ಲರೂ ಆ ಬಸ್ಸಿಗೆ ಬಂದರು. ಎಲ್ಲರೂ ಎಲ್ಲಿಗೆ ಹೋಗ್ತಿದ್ಯಪ್ಪ, ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೆ, ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಿದ್ದೀನಿ, ಹಿಂಗೆಲ್ಲ ಅಂದರು. ಆಮೇಲೆ ಬಸ್ಸೆಲ್ಲ ಬಂದು ಮಧ್ಯಾಹ್ನ ಒಂದು 3 ಗಂಟೆ ಅಷ್ಟೊತ್ತಿಗೆ ಚಾಮರಾಜನಗರ ಹಾಸ್ಪಿಟ್ಲ್ ನೋಡಿದ್ರೆ ಎಲ್ಲರೂ ಅಲ್ಲಿಗೆ ಬಂದಿದ್ರು. ಗೌಡ್ರ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ ಅವರ ಅಪ್ಪ ಅಮ್ಮ, ಆ ಹುಡುಗಿ ಅಲ್ಲೇ ಇರ್ತಾಳೆ. ಗೌಡ್ರ ಮಗ ತುಂಬ ಚೆನ್ನಾಗಿ ಓದ್ತಿರ್ತಾನೆ. ಅದ್ರ ಕೊನೆಗೆ ಗೌಡ್ರ ಮಗ ಇವ್ನು ಬುದ್ಧಿವಂತ ಅಂತ ಊರಿನವರೇ ಎಣಿಸಿರ್ತಾರೆ. ಕೊನೆಗೆ ಏಡ್ಸ್ ಚೆಕ್ ಮಾಡಿಸ್ಕೊಳ್ಳೋರ ಸಾಲಲ್ಲಿ ಅವನು ನಿಂತಿರ್ತಾನೆ. ಸೊ ನಿಮ್ಮ ಊರಲ್ಲಿ ಗೋಳಿ ಮದ್ದು ಉತ್ಪಾದನೆಯನ್ನು ಅಲ್ಲ, ನಿಷೇಧಿಸಬೇಕಾಗಲ್ಲ. ಕೆಲವು ಪಾತ್ರಗಳನ್ನು ಬದಲಾಯಿಸಿದ್ದೀವಿ. ಆಮೇಲೆ ಇನ್ನೊಂದು ಇವರ ಊರ ಪಕ್ಕ ಯಾವ್ರದ್ದು ನಾವು ಹೋಗಿದ್ವಲ್ಲ ಸ್ವಾಮೀಜಿ ಅವತ್ತು, ಅಲ್ಲ ನಾವು ಹೋಗಿ ಚಂಗಡಿ ಅಂತ ಒಂದು ಬೆಟ್ಟ ಇದೆ, ಚಂಗಡಿ ಬೆಟ್ಟ. ನಾವು ಸ್ಟೂಡೆಂಟ್ಸ್ ಡೇಸಲ್ಲಿ ಮಹಾ ಕ್ರಾಂತಿಕರಗಳಾಗಿದೆ. ಹಾಗಾಗಿ ಇವರ ಊರಲ್ಲೆಲ್ಲ ಪಕ್ಕದಲ್ಲಿ ಓಡಾಡಿದ್ವು. ಚಂಗಡಿ ಬೆಟ್ಟಕ್ಕೆ ರಾತ್ರಿ ಹೊತ್ತು ಒಂಥರ ಆಗುಂತಕರ ಥರ ನಾವು ನಡ್ಕೊಂಡು ತಲುಪಿದ್ವು. ಒಂದು 7-8 ಜನ ವಿದ್ಯಾರ್ಥಿಗಳು. ನಾವೆಲ್ಲ ಹಳ್ಳಿಗಳಿಗೆ ಹೋಗಿ ನೀವು ಆಯುಧಗಳ ಹಿಡೀರಿ, ಏನು ಹೋರಾಟ ಮಾಡಿರಿ ಅಂತೆಲ್ಲ ಹಾಡು ಹೇಳ್ಕೊಂಡು ಹೋಗೋದು. ಅವರು ಆಯುಧ ಸರ್ ಇದೆಯಾ ಸರ್, ಕೊಡಿ ಸರ್ ಅಂತ ಕೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರ ಊರಲ್ಲಿ ಒಂದು ಕುರಿಯನ್ನು ಒಂದು ಕಿರುಬ ಎತ್ಕೊಂಡು ಹೋಗಿತ್ತು. ಸರ್ ಭಾಳ ಕಿರುಬನ್ ಕಾಟ ಇದೆ, ಆಯುಧ ಇದ್ರೆ ಕೊಡಿ ಸರ್ ನಮಗೆ ಅಂತ. ನಾವು ಸಾಮಾಜಿಕ ಇದು ವ್ಯವಸ್ಥೆ ವಿರುದ್ಧ ಹೋರಾಡಲಿಕ್ಕೆ ಆಯುಧ ಹಿಡೀರಿ ಅಂತಂದರೆ ಇವ್ರ ಪಾಪ ಕುರಿ ಹಿಡಿದ ಕಿರುಬನ್ನ ಕೊಲ್ಲಕ್ಕೆ ಅಂತ. ಎಷ್ಟು ಚೆನ್ನಾಗಿದೆ ಅದು ಅಂತಂದರೆ, ನಿಜವಾದ ಆಯುಧ ಬೇಕಾಗಿರೋದು ಸಾಮಾಜಿಕ ವ್ಯವಸ್ಥೆ ಬದಲಾವಣೆ ಮಾಡಲಿಕ್ಕಲ್ಲ. ಈಗ ನನಗೆ ಕೋಳಿ ಅದೆಲ್ಲ ಸಾಕುವಾಗ ನಂಗೆ ಗೊತ್ತಾಗುತ್ತೆ, ಮಂಗ ಎಲ್ಲ ಬೇಕಾಗಿರೋದು ನಮ್ಮ ಏನು ಪಶು ಪಕ್ಷಿಗಳನ್ನು ಕಾಪಾಡ್ಕೊಳ್ಳೋಕ್ಕೆ. ಕೇಳಿದರು, ಅದು ನಮ್ಮ ಹತ್ರ ಇರಲಿಲ್ಲ. ಏನು ಸರ್ ಹಾಡು ಹೇಳ್ತೀರಾ, ಆಯುಧ ಕೊಡಿದಂದ್ರೆ ಕೊಡಲ್ಲ ಅಂತ ನಮ್ಮನೆ ಬೈದುಬಿಟ್ಟು ಕಳಿಸಿದ್ರು. ಇವರ ಊರ ಪಕ್ಕ ಊರು. ಸೊ ಇವರ ಊರು ಆ ಊರೆಲ್ಲ ಅದೇ ಕತೆ ಅಂತ ಅನಿಸುತ್ತೆ. ಆಮೇಲೆ ಬಹಳ ಒಳ್ಳೆಯ ಒಂದು ಕತೆ ಹೇಳಿದರು. ಹಂಗೆ ರಾತ್ರಿ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ವು. ರಾತ್ರಿ ಅವ್ರು ನಮಗೆಲ್ಲ ದಾರಿ ತೋರಿಸ್ತಾಯಿದ್ರು. ಒಂದು ಊರಿಂದ ಇನ್ನೊಂದು ಊರಿಗೆ. ರಾತ್ರಿ ಮಳೆ ಬರ್ತಾಯಿತ್ತು, ಸಣ್ಣಗೆ ಸಿಡಿಲು ಮಿಂಚೆಲ್ಲ ಬರ್ತಾಯಿತ್ತು. ಸೊ ನಾವೇನೋ ಮಾತಾಡ್ತೀವಿ, ಇಷ್ಟು ದೂರ ಇದ್ದೀರಲ್ಲ, ನಿಮಗೆ ಸಿನಿಮಾ ಎಲ್ಲ ನೋಡಲ್ವಾ, ಅದೆಲ್ಲ ನೋಡಬೇಕು ಅಂತ ಆಸೆ. ಏನು ಸರ್ ಸಿನಿಮಾ, ಆಕಾಶದಲ್ಲೇ ಸಿನಿಮಾ ನಡೀತಾ ಇದೆ, ಇದಕ್ಕಿಂತ ದೊಡ್ಡ ಸಿನಿಮಾ ಯಾವ ಥಿಯೇಟ್ರಲ್ಲಿ ಬರುತ್ತೆ ಸರ್, ಇದೇ ನಮಗೆ ಸಿನಿಮಾ ಅಂತ ಹೇಳಿದರು. ಸೊ ಅಂತಹ ಆಕಾಶದಲ್ಲೇ ಸಿನಿಮಾ ನೋಡುವಂಥ ಭಾಗ್ಯ ಪಡೆದಿರುವಂಥ ಪೊನ್ನಾಚಿ 7 ಜನ ಕತೆಗಾರರು ನಮ್ಮ ಜೊತೆ ಕತೆ ಮತ್ತು ಕತೆ ಹಿಂದಿನ ಕತೆ ಹಿಂದಿನ ಕತೆ ಎಲ್ಲ ಇವತ್ತು ನಮಗೆ ವಿವರಿಸಿದ್ದಾರೆ. ಎಲ್ರಿಗೂ ಬಹಳ ಖುಷಿ ಕೊಟ್ಟ, ನನಗಂತೂ ಬಹಳ ಖುಷಿ ಕೊಟ್ಟ ಸೆಷನ್ ಇದು. ಎಲ್ರಿಗೂ ಬಂದು ಭಾಗವಹಿಸಿದ್ದಕ್ಕೆ ಮತ್ತು ಕೇಳಿದ್ದಕ್ಕೆ, ಅದು ಮಧ್ಯಾಹ್ನ ಊಟದ ಹೊತ್ತಲ್ಲಿ ಊಟ ಕೂಡ ಬಿಟ್ಟು ನಮ್ಮ ಸೆಷನ್ ಕೇಳಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು ಸರ್.